ಈಗ ವಾಮನಾವತಾರವನ್ನು ಹೇಳ್ತಾರೆ. ಪಿಂಗಾಕ್ಷ ವಿಕ್ರಮ ತುರಂಗಾದಿ ಸೈನ್ಯ ಚತುರಂಗಾವಲಿಪ್ತ ಧನುಜ ಸಾಂಗಾದ್ವರಸ್ತ ಬಲಿ ಸಾಂಗಾವಪಾತ ಋಷಿತಾಂಗಾಮರಾಲಿರುತತೆ ಶೃಂಗಾರ ಪಾದನಕ ತುಂಗಾಗ್ರ ಭಿನ್ನ ಕನಕಾಂಗಾಂಡ ಪಾತಿತಟಿನಿ ತುಂಗಾತಿ ಮಂಗಲ ತರಂಗ ವಿಭೂತ ಭಜಕಾಂಗಾಗ ವಾಮನ ನಮಃ. ಇದು ವಾಮನ ದೇವರ ಅವತಾರ. ಗಕಾರ ಪ್ರಾಸ ಇದು. ಪಿಂಗಾಕ್ಷ ವಿಕ್ರಮ ತುರಂಗ, ಪಿಂಗ ತುರಂಗ ಚತುರಂಗ ಸಾಂಗ ಬಲಿಸಾಂಗ ಅಪಾಂಗ ಶೃಂಗ ತುಂಗ ಕನಕಾಂಗ ತುಂಗ ಮಂಗ ತರಂಗ ಭಜತ ಅಂಗ. ಇಷ್ಟಿದೆ ನೋಡಿ ಆ ಗಕಾರ ಪ್ರಾಸಾಲಂಕಾರ. ಒಂದೊಂದರಲ್ಲಿ ಒಂದೊಂದು. ಏನಿದ್ರ ಅರ್ಥ? ಅವ್ರು ಬರೀತಾರೆ, ಪಿಂಗಾಕ್ಷ ವಿಕ್ರಮ ತುರಂಗಾದಿ ಸೈನ್ಯ ಚತುರಂಗಾವಲಿಪ್ತ ಧನುಜ ಸಾಂಗಾದ್ವರಸ್ತ ಬಲಿ. ಅಲ್ಲಿ ತನಕ ನಿಲ್ಲಿಸ್ಕೋಬೇಕು, ಅರ್ಥ ಮಾಡೋ ಕಾಲಕ್ಕೆ. ಪಿಂಗಾಕ್ಷ ಅಂದ್ರೆ ಸಂಸ್ಕೃತದಲ್ಲಿ ಪಿಂಗಾಕ್ಷ ವಿಕ್ರಮ. ಪಿಂಗಾಕ್ಷ ಅಂದ್ರೆ ಸಿಂಹ. ಸಿಂಹಕ್ಕೆ ಪಿಂಗಾಕ್ಷ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಆ ಹೊಳಿತಾ ಇರ್ತಕ್ಕಂಥ ಬಣ್ಣ ಬಣ್ಣದ ಕಣ್ಣುಗಳಿಂದ ಕೂಡಿರೋದ್ರಿಂದ ಅದಕ್ಕೆ ಪಿಂಗಾಕ್ಷ ಅಂತ ಕರೀತಾರೆ. ಮಿಶ್ರವರ್ಣ ಪಿಂಗಳ ಹಸು ಅಂತ ಕರೀತಾರೆ ನಮ್ಮಲ್ಲಿ. ಪಿಂಗಳ ಅಂದ್ರೆ ವರ್ಣ ಚಿತ್ರವರ್ಣದ ಕಣ್ಣಿನಿಂದ ಕೂಡಿರೋದ್ರಿಂದ ಅದಕ್ಕೆ ಸಿಂಹಕ್ಕೆ ಪಿಂಗಾಕ್ಷ ಅಂತ ಕರೀತಾರೆ. ಅದರಂತೆ ಪರಾಕ್ರಮ ಉಳ್ಳವನು. ವಿಕ್ರಮ ಅಂದ್ರೆ ಪರಾಕ್ರಮ. ಪಿಂಗಾಕ್ಷ ವಿಕ್ರಮ ಸಿಂಹದಂತೆ ಪರಾಕ್ರಮದಿಂದ ಕೂಡಿರತಕ್ಕಂತಹ ತುರಂಗಾದಿ ಸೈನ್ಯ ಚತುರಂಗಾವಲಿಪ್ತ. ತುರಂಗ ಅಂದ್ರೆ ಕುದುರೆ. ಕುದುರೆ ಮೊದಲಾಗಿರ್ತಕ್ಕಂತಹ ಚತುರಂಗ ಸೈನ್ಯ, 4 ಅಂಗದಿಂದ ಕೂಡಿರತಕ್ಕಂತಹ ಸೈನ್ಯದಿಂದ ಅವಲಿಪ್ತ ಕೂಡಿರ್ತಕ್ಕಂಥವನು ಯಾರು? ಬಲಿಚಕ್ರವರ್ತಿ. ಅಂದ್ರೆ ಏನಾಯ್ತು ಇವಾಗ? ಕುದುರೆ ಮೊದಲಾದ ಆನೆ, ಕುದುರೆ, ರಥ, ಕಾಲಾಳು, ಇದಕ್ಕೆ ಚತುರಂಗ ಸೈನ್ಯ ಅಂತ ಕರೀತಾರೆ. ಈ ತರ ಚತುರಂಗ ಬಲದಿಂದ ಕೂಡಿರತಕ್ಕಂತಹ ಚತುರಂಗ ಮಹಾಪರಾಕ್ರಮಶಾಲಿಯಾದ ಕುದುರೆ ಮೊದಲಾದ ಚತುರ್ವಿಧ 4 ಅಂಗದಿಂದ ಕೂಡಿರತಕ್ಕಂತಹ ಸೈನ್ಯದಿಂದ ಕೂಡಿರತಕ್ಕಂತಹ ಅವಲಿಪ್ತ ಧನುಜಾಂ, ಧನುದೇವಿಯಲ್ಲಿ ಉತ್ಪನ್ನನಾಗಿರ್ತಕ್ಕಂತಹ ಅರ್ಥಾತ್ ಈ ಬಲಿಚಕ್ರವರ್ತಿ ಏನಿದ್ದಾನೆ ದಾನವ, ಅವನು ಎಂತಹ ಯಜ್ಞ ಮಾಡಿದ್ದ? ಅವನು ಧನುಜ ಅಸಾಂಗಾದ್ವರ, ಹಂಗೆ ಪದಚ್ಛೇದ ಅದು. ಈ ಅವಲಿಪ್ತ ಅಂದ್ರೆ ಕೂಡಿರೋದು, ಧನುಜ ಅಂದ್ರೆ ಧನುಜ, ಧನು ಅಂತ ಒಬ್ಬ ಹೆಂಡತಿ ಕಶ್ಯಪ ಋಷಿಗಳಿಗೆ. 13 ಜನರಲ್ಲಿ ಧನು, ದಕ್ಷ ಪ್ರಜಾಪತಿಯ ಮಕ್ಕಳು ಅವರೆಲ್ಲ ಧನುವಿನಲ್ಲಿ ಹುಟ್ಟಿದವರೆಲ್ಲ ದಾನವರು, ದ್ವಿತೀಯಲ್ಲಿ ಹುಟ್ಟಿದವರೆಲ್ಲ ದೈತ್ಯರು. ಧನುಜ ಧನುದೇವಿಯಲ್ಲಿ ಉತ್ಪನ್ನನಾಗಿರ್ತಕ್ಕಂತಹ ಈ ಬಲಿಚಕ್ರವರ್ತಿ ಏನಿದ್ದಾನೆ ಅಸಾಂಗಾದ್ವರ. ಅದ್ವರ ಅಂದ್ರೆ ಯಜ್ಞ, ಅಸಾಂಗ ಅಂದ್ರೆ ಅಂಗರಹಿತವಾದ ಯದ್ವರ. ಎಷ್ಟು ಯಜ್ಞ ಮಾಡಿದ್ದ ಅವನು? 99 ಅಶ್ವಮೇಧ ಯಾಗವನ್ನ ಮಾಡಿ 100ನೇ ಅಶ್ವಮೇಧ ಯಾಗವನ್ನ ಮಾಡ್ತಾ ಇದ್ದ ಬಲಿಚಕ್ರವರ್ತಿ. ಆದರೆ ಅದು ಎಂಥದ್ದು? ಅಸಾಂಗಾದ್ವರ ಅಂತಾರೆ ವಾದಿರಾಜ ಸ್ವಾಮಿಗಳು. ಅಸಾಂಗಾದ್ವರ ಅಂದ್ರೆ ಏನು? ಅಂಗರಹಿತವಾಗಿರತಕ್ಕಂತಹ ಯಜ್ಞ ಅದು. ಯಾಕೆ ಅಂತ ಕೇಳಿದ್ರೆ, ಆ ಯಜ್ಞ ಭಗವದರ್ಪಣ ಬುದ್ಧಿಯಿಂದ ಮಾಡ್ತಾ ಇರಲಿಲ್ಲ ಅವನು. ವಿಷ್ಣು ಭಕ್ತಿ ರಹಿತನಾದ್ದರಿಂದ, ವಿಷ್ಣು ಭಕ್ತಿ, ಅವನು ಅಸುರಾವೇಶ, ಅವನು ವಸ್ತುತಸ್ತು ಅವನು ದೇವತೆ ಬಲಿಚಕ್ರವರ್ತಿ. ಅಸುರಾವೇಶದಿಂದ ಕೂಡಿ, ಅಸುರಾವೇಶ ಬಂದ್ಬಿಟ್ರೆ ಭಕ್ತಿ ಹೊರಟೋಗುತ್ತೆ ಭಗವಂತನಲ್ಲಿ. ಅದಕ್ಕೆ ಅಸಾಂಗಾದ್ವರ ಅಂತ ಕರೀತಾರೆ. ಆ ಯಜ್ಞಕ್ಕೆ ಬೇಕಾಗಿರ್ತಕ್ಕಂಥ ಒಂದು ದೊಡ್ಡ ಅಂಗ ಯಾವುದು ಅಂದ್ರೆ ವಿಷ್ಣು ಭಕ್ತಿ. ಭಕ್ತಿಯಿಂದ ಮಾಡಬೇಕಲ್ವಾ ಯಜ್ಞಯಾಗಾದಿಗಳನ್ನ. ಅಸಾಂಗಾದ್ವರ, ವಿಷ್ಣು ಭಕ್ತಿ ಇರತಕ್ಕಂತಹ ಒಂದು ಅಂಗದಿಂದ ರಹಿತವಾಗಿರ್ತಕ್ಕಂತಹ ಆ ಯಜ್ಞ ಏನಾಗಿತ್ತದೋ
ಅಲ್ಲಿ ಹೋದ ಭಗವಂತ. ಸಾಂಗಾದ್ವರಸ್ತ ಬಲಿ ಸಾಂಗಾವಪಾತ, ಅವಪಾತ ಸಾಂಗ ಅವಪಾತ ಅಂದ್ರೆ ನ್ಯೂನತೆಯಿಂದ ಕೂಡಿರತಕ್ಕಂತಹ, ಯಾಗದಲ್ಲಿ ದೀಕ್ಷಿತನಾಗಿರ್ತಕ್ಕಂತಹ, ದಾನವನಾಗಿರ್ತಕ್ಕಂತಹ ಬಲಿಯ ಚಕ್ರವರ್ತಿಯ ಯಜ್ಞಕ್ಕೆ ಹೋಗಿ ಏನ್ ಮಾಡಿದವನು? ಸಾಂಗ ಅವಪಾತ. ಸಾಂಗ ಅವಪಾತ ಅಂದ್ರೆ ಕೆಳಗೆ ತಳ್ಳೋದು, ಪಾತ ಅಂದ್ರೆ ಬೀಳೋದು, ನಮ್ಗೆಲ್ಲ ಗೊತ್ತಿದೆ. ಅವಪಾತ ಅಂದ್ರೆ ಕೆಳಗಡೆ ಬೀಳೋದು. ಭಗವಂತ ಶರೀರ ಸಹಿತವಾಗಿ ತಳ್ಳಿದ್ದಾನೆ ಬಲಿಚಕ್ರವರ್ತಿಯನ್ನ. ಸಾಂಗ, ಅಂಗ ಅಂದ್ರೆ ದೇಹ, ಸಾಂಗಾವಪಾತ ಶರೀರ ಸಹಿತವಾಗಿ ಪಾತಾಳವನ್ನ ಪ್ರವೇಶ ಮಾಡಿಸಿದ ಭಗವಂತ. ಅದರಿಂದ ಏನಾಯ್ತು? ಹೃಷಿತಾಂಗ ಅಮರಾಲಿನುತತೆ, ದೇವತೆಗಳಿಗೆಲ್ಲ ಬಹಳ ಸಂತೋಷ. ಹೃಷಿತ ಅಂದ್ರೆ ಸಂಸ್ಕೃತದಲ್ಲಿ ಸಂತೋಷ ಪಡೋದು. ಸಾಂಗಾದ್ವರಸ್ತ ಬಲಿ ಸಾಂಗಾವಪಾತ ಹೃಷಿತಾಂಗ ಅಮರಾಲಿನುತತೆ, ಅಮರಾಲಿನುತತೆ. ಅಮರ ಅಂದ್ರೆ ದೇವತೆಗಳು, ಅಮರ ಆಲಿ ಅಂದ್ರೆ ದೇವತೆಗಳ ಸಮೂಹ. ಅದರಿಂದ ನುತ ನಮಿಸಲ್ಪಟ್ಟವನು. ಯಾವಾಗ ಬಲಿಚಕ್ರವರ್ತಿಯನ್ನ ಭಗವಂತ ತಲೆ ಮೇಲೆ ಕಾಲಿಟ್ಟು ಪಾತಾಳಕ್ಕೆ ತಳ್ಳಿದ, ದೇವತೆಗಳೆಲ್ಲ ಪುಷ್ಪವೃಷ್ಟಿ ಸುರಿಸುವುದರಂತೆ. ಅದನ್ನು ಹೇಳ್ತಾರೆ ವಾದಿರಾಜ ಸ್ವಾಮಿಗಳು. ಆ ಸಾಂಗಾವಪಾತ ಬಲಿಚಕ್ರವರ್ತಿಯ ಅಂಗ ಸಹಿತವಾಗಿ, ದೇಹ ಸಹಿತವಾಗಿ ಯಾವಾಗ ನೀನು ಒಳಗೆ ತಳ್ಳದಿ, ಅವನನ್ನ ಕೆಳಗೆ ತಳ್ಳದಿ ಪಾತಾಳ ಲೋಕಕ್ಕೆ, ಋಷಿತಾಂಗ ಮೈಯೆಲ್ಲ ರೋಮಾಂಚನ ಆಗಿ ಮೈಯೆಲ್ಲ ಸಂತೋಷ ಆಗುತ್ತಂತೆ ದೇವತೆಗಳಿಗೆ. ಅಮರ ಆ ದೇವತೆಗಳ ಆಲಿ ಸಮೂಹ ನೂತ, ಅದರಿಂದ ಚೆನ್ನಾಗಿ ಸ್ತೋತ್ರ ಮಾಡಲ್ಪಟ್ಟವನು ನೀನು. ಆಮೇಲೆ ಎಂಥವನು ನೀನು? ಆಮೇಲೆ ಶೃಂಗಾರ ಪಾದನಕ ತುಂಗಾಗ್ರ ಭಿನ್ನ ಕನಕಾಂಗಾಂಡ ಪಾತಿತಟಿನಿ, ಅತಿಪಾತಿತಟಿನಿ, ಅತೀ ಮಂಗಲಕರವಾಗಿರ್ತಕ್ಕಂತಹ ಭಗವಂತ ಆ ಹೆಜ್ಜೆಯನ್ನ ಅಂದ್ರೆ ಲೋಕವನ್ನ ಅಳ್ಕೊಳ್ಳುವಾಗ ಒಂದು ಪಾದದಿಂದ ಭೂಮಿಯನ್ನೆಲ್ಲ ಅಳೆದು ಬಿಟ್ಟ. ಬಲಿಚಕ್ರವರ್ತಿಗೆ ಇದ್ದಿದ್ದು ಭೂಲೋಕ, ಅಂತರಿಕ್ಷ ಲೋಕ, ಸ್ವರ್ಗಲೋಕದ ಆಧಿಪತ್ಯ ಇತ್ತು. 3 ಲೋಕದ ಆಧಿಪತ್ಯ ಇತ್ತು. ಭಗವಂತ ಏನು ಮಾಡಿದ? ಒಂದು ಹೆಜ್ಜೆಯಿಂದ ಭೂಮಿಯನ್ನು ಅಳೆದು ಬಿಟ್ಟ. ಇನ್ನೊಂದು ಹೆಜ್ಜೆಯಿಂದ ಅಂತರಿಕ್ಷ ಲೋಕ, ಸ್ವರ್ಗಲೋಕ ಎರಡನ್ನೂ ಆಕ್ರಮಿಸ್ಬಿಟ್ಟ. ಆ ಪಾದ ಏನಿದೆ ಅದು ಸ್ವರ್ಗಲೋಕಕ್ಕೆ ನಿಲ್ಲದೇನೆ ಇನ್ನೂ ಮೇಲ್ಹೊಟ್ಟೋಯ್ತದು. ತತ್ರ ಭಗವತ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣು ವಿಕ್ರಮತೋ ವಾಮಪಾದಾನುಷ್ಟ ನಕ ನಿರ್ಭಿನ್ನೋದ್ವಾಂಡ ಕಟಾಹ ವಿವರೇಣ ಅಂತ ಪ್ರವಿಷ್ಟ ಭಾಗ್ಯ ಜಲಧಾರೇಣ ಅನ್ನತ್ತೆ. ಅದು ಗಂಗಾ ಲಹರಿ ಅಂತಲೇ ಕರೀತಾರೆ. ಭಾಗವತದಲ್ಲಿ ಭಾಗೀರಥಿ ಗದ್ಯ ಅಂತ ಪಂಚಮಸ್ಕಂದದಲ್ಲಿದೆ. ಅದು ಭಗವಂತನ ಹೇಗೆ ಗಂಗಾ ಉತ್ಪನ್ನವಾಯಿತು ಅಂತ ಹೇಳೋ ಕಾಲಕ್ಕೆ ಭಗವಂತ ತನ್ನ ಎಡಗಾಲನ್ನ ಎಡಗಾಲಿದೆಯಲ್ಲ, ತತ್ರ ಭಗವತ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣು ವಿಕ್ರಮತೋ ವಾಮಪಾದ ಅಂಗುಷ್ಟ ನಖ ನಿರ್ಭಿದ್ಯ, ಎಡಗಾಲಿನ ಹೆಬ್ಬೆರಳಿನ ಉಗುರು ಅತೀ ಉಗ್ರವಾಗಿರ್ತಕ್ಕಂತಹ ಉಗುರದು ಭಗವಂತನದು. ಕೋಮಲ ಆದರೆ ಅಷ್ಟೇ ಕಠಿಣ. ನೋಡಕ್ಕೆ ಕೋಮಲವಾಗಿದೆ, ಆದರೆ ಎಂತ ಕೆಲಸ ಮಾಡುತ್ತದೋ. ಬ್ರಹ್ಮಾಂಡ ಕಟಾಹ ಕರ್ಪರ ಇದೆಯಲ್ಲ, ಅದು ಎಷ್ಟು ದಪ್ಪ ಇದೆ, ಕೋಟಿ ಕೋಟಿ ಯೋಜನ ದಪ್ಪ ಅದು. ಅಂತದನ್ನ ಭಗವಂತ ತನ್ನ ಉಗುರಿಂದ ವರದಿಯ ನೋಡ್ರಿ. ಅವನು ಆ ಭಗವಂತನ ಪಾದ ಹಾಗೆ ಮೇಲೆ 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 ಹೋಗಿ 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 ಎಲ್ಲಾ ಲೋಕಗಳನ್ನು ದಾಟ್ಕೊಂಡು ಸತ್ಯಲೋಕವನ್ನು ದಾಟ್ಕೊಂಡು ಆ ಬ್ರಹ್ಮಾಂಡ ಕಟಾಹ ಇದೆಯಲ್ಲ ಹೊರಗಡೆ, ಆ ಬ್ರಹ್ಮಾಂಡ ಕಟಾಹವನ್ನು ಒಡೆದು ಆ ಹೊರಗಡೆ ಇರ್ತಕ್ಕಂತಹ ನದಿ, ಗಂಗಾ ನದಿ ಜಲ, ಬಾಹ್ಯ ಜಲ ಅದು ಒಳಗಡೆ ಬಂದ್ಬಿಡ್ತು. ಅದು ಒಡೆದಲ್ಲ, ಭೂಮಿ ಒಳಗಡೆ ಬಂದ್ಬಿಡ್ತು. ಆ ಬಂದಿರತಕ್ಕಂತಹ ನೀರನ್ನು ಬ್ರಹ್ಮದೇವರು ತಮ್ಮ ಕಮಂಡಲದಲ್ಲಿ ಹಿಡ್ಕೊಂಡು ತಮ್ಮ ಲೋಕಕ್ಕೆ ಬಂದಿರತಕ್ಕಂಥ ಭಗವಂತನ ಪಾದವನ್ನು ತೊಳೆದರು. ಆ ಭಗವಂತನ ಪಾದೋದಕನೇ ಇವತ್ತು ಗಂಗಾ ನದಿಯಾಗಿ ಬಂದಿರೋದು. ಅದಕ್ಕೆ ಅದು ವಿಷ್ಣು ಪಾದೋದಕ, ಹರಿಪಾದೋದಕ ಸಮ. ಹರಿಪಾದೋದಕ ಅದು. ಅದನ್ನೇ ವಾದಿರಾಜರು ಹೇಳ್ತಾರೆ ನೋಡಿ. ವಾದಿರಾಜ ಸ್ವಾಮಿಗಳು ಅದನ್ನೇ ಶೃಂಗಾರ ಪಾದನಕ ತುಂಗಾಗ್ರ ಭಿನ್ನ ಕನಕಾಂಗಾಂಡ ಪಾತಿ ತಟಿನಿ ತುಂಗಾತಿ ಮಂಗಲ ತರಂಗ ವಿಭೂತ
ಭಜಕಾಂಗಾಘ ವಾಮನ ನಮಃ. ನಮಗೇನು ಪ್ರಯೋಜನ ಅದು ಅಂತ ಕೇಳಿದ್ರೆ, ಗಂಗೆಯನ್ನ ಉತ್ಪನ್ನ ಮಾಡಿದ ಪಾದ ಅದು, ಗಂಗಾಜನಕ ಭಗವಂತನದು. ಅಂದ್ರೆ ಗಂಗೆಯನ್ನ ಹುಟ್ಟಿಸಿದ ಪಾದ, ಗಂಗೆಯನ್ನ ಹುಟ್ಟಿಸಿದ ಪಾದ ಭಗವಂತನದು. ಯಾವಾಗ ಭಗವಂತ ಕಾಲನ್ನ ಮೇಲೆ ಎತ್ತದ, ಆ ಪಾದ ಮೇಲೆ ಮೇಲೆ ಮೇಲೆಲ್ಲ ಹೋಗಿ ಬ್ರಹ್ಮಾಂಡ ಕಟಾಹ ಒಡೆದು, ಅದನ್ನು ಮಧುರಾಜರು ಹೇಳ್ತಾರೆ, ಶೃಂಗಾರ ಪಾದ, ಅತ್ಯಂತ ಸುಂದರವಾದ ಶಂಖಚಕ್ರ ಗದಾಪದ್ಮ ಚಿಹ್ನ ಅಂಕಿತವಾಗಿರ್ತಕ್ಕಂತಹ ಕೋಮಲವಾಗಿರ್ತಕ್ಕಂತಹ ಪಾದ. ಅದು ಅಷ್ಟೇ ಕೋಮಲ, ಆದರೆ ಬ್ರಹ್ಮಾಂಡ ಕಟಾಹವನ್ನು ಒಡೆಯುವಷ್ಟು ಸಮರ್ಥ ಆಗಿದೆ. ಆ ಒಳಗಡೆ ಬಂದಿರತಕ್ಕಂತಹ ಬ್ರಹ್ಮಾಂಡ ಕಟಾಹ, ಕನಕಾಂಗಾಂಡ ಅಂದ್ರೆ ಬ್ರಹ್ಮಾಂಡ, ಬಂಗಾರದ ಕರ್ಪರ ಏನಿದೆ, ಆ ಬಂಗಾರದ ಕರ್ಪರ ಒಡೆದೋದಾಗ ಸುರಿತಾ ಇರತಕ್ಕಂತಹ ಅದು ತಟಿನಿ ದೇವಗಂಗಾ ನದಿ ಇದೆಯಲ್ಲ, ಅದರ ತುಂಗ ಅತಿಮಂಗಲ ತರಂಗ ಅಭಿಭೂತ ಭಜಕ ಭಜಕಾಂಗ ಅಘ. ಅಂದ್ರೆ ಆ ದೇವ ನದಿ ನಿನ್ನ ಕಾಲಿನಿಂದ, ನಿನ್ನ ಪಾದದಿಂದ ಉತ್ಪನ್ನವಾಗಿರ್ತಕ್ಕಂತಹ ದೇವನದಿಯಾದ ಗಂಗಾ ನದಿಯಲ್ಲಿ ಯಾರು ಸ್ನಾನ ಮಾಡ್ತಾರೆ, ಯಾರು ದರ್ಶನ ಮಾಡ್ತಾರೆ, ಯಾರು ಸ್ತೋತ್ರ ಮಾಡ್ತಾರೆ, ಯಾರು ಪಾನ ಮಾಡ್ತಾರೆ, ಯಾರು ಸ್ನಾನ ಮಾಡ್ತಾರೆ, ಯಾರು ದೇವ ಪೂಜೆ ಮಾಡ್ತಾರೆ, ಕಡೆಗೆ ಯಾರು ಸ್ಮರಣೆ ಮಾಡ್ತಾರೆ, ಅವರ ಭಕ್ತರ ಪಾಪಗಳನ್ನು ಪರಿಹಾರ ಮಾಡತಕ್ಕಂತಹ ಅತ್ಯದ್ಭುತವಾದ ಪಾದ ನೀನು. ನಮಗೇನು ಕೊಟ್ಟ ವಾಮನ ದೇವರು ಅಂತ ಕೇಳಬೇಡ್ರಿ. ಬಲಿಚಕ್ರವರ್ತಿಯನ್ನ ನಿಗ್ರಹ ಮಾಡಿದ. ನಮಗೇನು ಕೊಟ್ಟ ಅಂದ್ರೆ ನಮ್ಮ ಗಂಗಾ ನದಿಯನ್ನು ತಂದುಕೊಟ್ಟಿದ್ದಾನೆ ಭಗವಂತ. ಅದಕ್ಕಿಂತ ಇನ್ನೇನು? ಅವನು ಸ್ವರ್ಗಕ್ಕೆ ಸೀಮಿತ ಮಾಡಿಕೊಡ್ಬೋದಾಗಿತ್ತಲ್ಲ. ಬಲಿಚಕ್ರವರ್ತಿ ರೂಲ್ ಇದ್ದಿದ್ದು ಸ್ವರ್ಗ ಮಾತ್ರ, ಅಲ್ಲಿಂದ ಮೇಲೆ ಅವನ ಆಧಿಪತ್ಯ ಇರಲಿಲ್ಲ. ಆದರೆ ಭಗವಂತ ಹಂಗೆ ಮಾಡಲಿಲ್ಲ. ತನ್ನ ಪಾದವನ್ನ ಹಂಗೆ ಬೆಳೆಸಿ 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 ಮೇಲೆ ಹೋಗಿ ಬ್ರಹ್ಮಾಂಡ ಕಟಾಹ ಒಡೆದು ಒಳಗಡೆ ಹೊರಗ ಆವರಣದಲ್ಲಿದ್ದಂಥ ಜಲ ಅದರೊಳಗೆ ಬಂದು ಅದನ್ನ ಬ್ರಹ್ಮದೇವರು ಕೈಯಲ್ಲಿ ತಗೊಂಡು ಪಾದ ಪ್ರಕ್ಷಾಳನೆ ಮಾಡಿ ಅದೇ ಅಲ್ಲಿಂದ ಹರಿದು ಬಂದು ಸ್ವರ್ಗಲೋಕಕ್ಕೆ ಬಂದು ಧ್ರುವಲೋಕಕ್ಕೆ ಬಂದು ಕೈಲಾಸ ಪರ್ವತದ ಮೇಲೆ ಬಂದು ರುದ್ರದೇವರು ಅದನ್ನು ತಲೆಯಲ್ಲಿ ಧಾರಣೆ ಮಾಡಿ ಆ ಭಗೀರಥ ರುದ್ರದೇವರನ್ನ ಪ್ರಾರ್ಥನೆ ಮಾಡಿದಾಗ ಭಗೀರಥನ ಪ್ರಾರ್ಥನೆಯಂತೆ ಭೂಲೋಕಕ್ಕೆ ಬಂದು ನಮಗೆಲ್ಲ ಇವತ್ತು ಗಂಗಾ ನದಿ ಸಿಕ್ತು ಭಗವಂತನೇ ಈ ವ್ಯಾಪಾರದಿಂದ. ಹೇ ವಾಮನ, ಹೇ ಮಧುರಾಜರು ಹೇಳುತ್ತಾರೆ, ಅತ್ಯದ್ಭುತವಾಗಿರ್ತಕ್ಕಂತಹ ಗಂಗಾ ನದಿಯನ್ನ ಜಗತ್ತಿಗೆ ಕೊಟ್ಟು ನಮ್ಮೆಲ್ಲರ ಅತ್ಯದ್ಭುತವಾಗಿರ್ತಕ್ಕಂತಹ ಅದರ ಸ್ನಾನ ಮಾಡಿದ ನಿನ್ನ ಭಕ್ತರ ಮೈ ಮನಗಳು ಮನಸ್ಸಿನ ಕೊಳೆಯನ್ನು ತೆಗೆಯುತ್ತೆ, ದೇಹದ ಕೊಳೆಯನ್ನು ತೆಗೆಯತಕ್ಕಂತಹ ಪಾಪ. ಅದು ಮನಸ್ಸಿನ ಕೊಳೆ ಅಂದ್ರೆ ಪಾಪ, ಅದನ್ನ ಪರಿಹಾರ ಮಾಡತಕ್ಕಂಥ ಅದಕ್ಕೆ ವಾದಿರಾಜರು ಭಜಕ ಅಂಗ ಅಗ. ಯಾರ್ಯಾರು ನಿನ್ನನ್ನು ಸ್ತೋತ್ರ ಮಾಡ್ತಾರೆ ಅವರ ಮನಸ್ಸಿನಲ್ಲಿ, ಮಾತಿನಲ್ಲಿ, ದೇಹದಲ್ಲಿ ಇರತಕ್ಕಂತಹ ಒಳ ಹೊರಗಿನ ಆ ಅಗ ಪಾಪವನ್ನು ಪರಿಹಾರ ಮಾಡತಕ್ಕಂತಹ ದೇವಗಂಗಾ ನದಿಯನ್ನ ನಮಗೆ ತಂದುಕೊಟ್ಟಿರತಕ್ಕಂತಹ ದಿವ್ಯವಾದ ಪಾದ. ಅದು ಬರೀ ಗಂಗಾ ನದಿಯಾಗಿದ್ರೆ ಅಷ್ಟೊಂದು ಸಾಮರ್ಥ್ಯ ಬರ್ತಾಲಿಲ್ಲ. ಅದು ವಿಷ್ಣು ಪಾದೋದಕ ಆಗಿದ್ದಕ್ಕೆ, ಭಗವಂತನ ಪಾದವನ್ನು ತಾಕಿದ್ದಕ್ಕೆ ಅದಕ್ಕೆ ಅಷ್ಟು ಮಹತ್ವ ಬಂತು. ಅಂತಹ ನಿನ್ನ ಪಾದೋದಕವನ್ನ ನಮಗೆ ತಂದು ಕೊಟ್ಟ ವಾಮನನಾಗಿ ಬೇಡಿ ತ್ರಿವಿಕ್ರಮನಾಗಿ ಬೆಳೆದು ಆ ರೂಪದಿಂದ ನಮಗೆ ಗಂಗಾ ನದಿಯನ್ನು ತಂದುಕೊಟ್ಟಿರ್ತಕ್ಕಂತಹ ಮಹಾಮಹಿಮ ನೀನು ಅಂತ ಹೇಳಿ ವರರಾಜ ಸ್ವಾಮಿಗಳ ಕಥೆಯೆಲ್ಲ ಸಂಗ್ರಹ ಮಾಡಿಬಿಡ್ತಾರೆ. ಒಟ್ಟದರ ಅಭಿಪ್ರಾಯ ಏನು ಅಂದ್ರೆ, ಅಪಾರ ಪರಾಕ್ರಮಶಾಲಿಯಾದ ಚತುರಂಗ ಸೈನ್ಯದಿಂದ ಕೂಡಿರತಕ್ಕಂತಹ ಬಲಿ ಚಕ್ರವರ್ತಿ ಮಹಾಗರ್ವದಿಂದ ಕೂಡಿ ನನ್ನ ಸಮಾನ ಯಜ್ಞ ಮಾಡೋದಿಲ್ಲ, ನನ್ನ ಸಮಾನ ದಾನ ಮಾಡೋದಿಲ್ಲ ಅಂತ ಗರ್ವ ಅವನಿಗೆ. ಅದಕ್ಕೆ ಅದು ಅಸಾಂಗ ಅಧ್ವರ. ಒಂದು ವಿಷ್ಣು ಭಕ್ತಿ ಇರಲಿಲ್ಲ ಅವನಿಗೆ. ವಿಷ್ಣು ಭಕ್ತಿ ಯಾಕಿರಲಿಲ್ಲ? ಬಲಿಚಕ್ರವರ್ತಿ ಮಾಡತಕ್ಕಂತಹ ಯಜ್ಞನೇ ಅಸಾಂಗ ಯಜ್ಞವಲ್ಲ ಅಂತಾರೆ ವಾದಿರಾಜ ಸ್ವಾಮಿಗಳು. ಇನ್ನು ನಾವು ಮಾಡ್ತಕ್ಕಂಥದ್ದು ಹೇಗಿರಬೇಕು ಲೆಕ್ಕ ಹಾಕೊಂಡ್ರಿ. ಯಾಕೆ ಅವನಿಗೆ ವಿಷ್ಣು ಭಕ್ತಿ ಇರಲಿಲ್ಲ ಅಂದ್ರೆ, ಅವನಿಗೊಂದು ವೇಳೆ ವಿಷ್ಣು ಭಕ್ತಿ ಇದ್ದಿದ್ದರೆ ಈ ಒಳಗಡೆ ಅವನಿಗೆ ದುರಹಂಕಾರ ಇರ್ತಾ ಇರಲಿಲ್ಲ. ಬರೀತಾರೆ, ಪಿಂಗಾಕ್ಷ ವಿಕ್ರಮ ತುರಂಗಾದಿ ಸೈನ್ಯ ಚತುರಂಗ ಅವಲಿಪ್ತ ಧನುಜ ಅಸಾಂಗಾದ್ವರಸ್ಯ ಬಲಿ ಸಾಂಗಾವಪಾತ.
ನನ್ನ ಸಮಾನ ದಾನ ಮಾಡೋರು ಯಾರಿಲ್ಲ, ನನ್ನ ಸಮಾನ ಯಜ್ಞ ಮಾಡೋರು ಯಾರಿಲ್ಲ. ನಾನು ಯಜ್ಞ ಮಾಡಿ 100 ಯಜ್ಞ ಮಾಡಿ ಇಂದ್ರ ಪದವಿಗೆ ಹೋಗ್ತೀವಿ ಅಂತ ಅವನಿಗೆ ಭಗವಂತ ಕೊಡ್ತಾನೆ. ಈ ಯಜ್ಞದಿಂದ ಸ್ವಾಮಿ ಪ್ರೀತನಾಗಿ ಅದಕ್ಕೆ ನನಗೆ ಇಂದ್ರ ಪದವಿ ಕೊಡ್ತಾನೆ ಅಂತಿಲ್ಲ. ಅವನಿಗೆ ನಾನು ಸಂಪಾದಿಸ್ಕೋತೀನಿ ತೋಟ. ಅವನು ಇದೇ ತೊಂದರೆ ಬಂದಿದ್ದ ಅವನಿಗೆ. 100 ಯಜ್ಞ ಮಾಡಿದ್ರೆ ಇಂದ್ರ ಪದವಿಗೆ ಹೋಗ್ಬೋದು, 99 ಮಾಡಿಬಿಟ್ಟು 100ನೇದು ಮಾಡ್ತಾ ಇದ್ದ ಅವನು. ಅದಕ್ಕೆ ವಾದಿರಾಜರು ಬರೀತಾರೆ, ಹರಿಭಕ್ತಿ ಇಲ್ಲದ ಕಾರ್ಯ ಸ್ವಾಮಿ ಮಾಡಿಸ್ತಾ ಇದ್ದಾನೆ, ಇದನ್ನು ಸ್ವೀಕಾರ ಮಾಡಿ ಕೊಡೋನು, ಫಲ ಕೊಡೋನು ಭಗವಂತ. ಫಲದ ಅಪೇಕ್ಷೆಯಿಂದ ಮಾಡಲೇಬಾರದು ಅಂತಾರೆ. ಇವನು 100ನೇ ಯಜ್ಞ ಮಾಡಿದ್ರೆ ಇಂದ್ರ ಪದವಿಗೆ ಹೋಗ್ತಾನೆ ಅನ್ನೋದ್ರಿಂದ ಮಾಡ್ತಾ ಇದ್ದಿದ್ದು. ಅದಕ್ಕೆ ವಿಷ್ಣು ಭಕ್ತಿ ರಹಿತ ಯಜ್ಞ ಅದು. ಭಗವಂತ ಪ್ರೇರಣೆಯ ಭಗವಂತ ಪ್ರೀತ್ಯರ್ಥ ಅಂತ ಮಾಡಬೇಕಾಗಿತ್ತು. ಆದರೆ ಅಸುರಾವೇಶದಿಂದ ಇವನೇನು ಮಾಡ್ದ, ಅಸಾಂಗ ಅದ್ವರ, ಮುಖ್ಯವಾದದ್ದೇ ವಿಷ್ಣು ಭಕ್ತಿ, ಅದೇ ಇರಲಿಲ್ಲ. ಅಂತಹ ಅದ್ವರಕ್ಕೆ ನೀನು ಹೋಗಿ ನಿನ್ನ ಉತ್ಕೃಷ್ಟವಾಗಿರ್ತಕ್ಕಂತಹ ಆ ಬಲಿಚಕ್ರವರ್ತಿಯ ಯಜ್ಞದಲ್ಲಿ ನೀನು ಹೋಗಿ ಏನು ಮಾಡಿದಿ ನೀನು? ಸಾಂಗಾದ್ವರಸ್ತ ಬಲಿ ಸಾಂಗಾವಪಾತ ಕೃಷಿತಾಂಗಾಮರಾಲಿನುತತೆ ಶೃಂಗಾರ ಪಾದನ ಕಪಿನ್ ತುಂಗಾಗ್ರ ಭಿನ್ನ ಕನಕಾಂಗಾಂಡ ಪಾತಿತಟಿನಿ ತುಂಗಾತಿ ಮಂಗಲ ತರಂಗ ವಿಭೂತ ಭಜ ಕಂಗಾಗ ವಾಮನ ನಮಃ. ವಾದಿರಾಜ ಸ್ವಾಮಿಗಳು ಆ ರೂಪದಲ್ಲಿ ಭಗವಂತ ಮಾಡಿರ್ತಕ್ಕಂತಹ ವಿಷಯವನ್ನ ಹೇಳಿ ಇನ್ನೊಂದು ಶ್ಲೋಕದಲ್ಲಿ ವಾಮನಾವತಾರ ವರ್ಣನೆ ಮಾಡ್ತಾರೆ. ಧ್ಯಾನಾರ್ಹ ವಾಮನ ತನೋನಾಥ ಪಾಹಿ ಯಜಮಾನ ಸುರೇಶ ವಸುಧಾ ದಾನಾಯ ಯಾಚನಿಕ ಲೀನಾರ್ಥವಾಗ್ವಶಿತ ನಾನಾ ಸದಸ್ಯ ಧನುಜ ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿಲಸ ಮಾನಾತ್ಮಮೋಂಜಿ ಗುಣಕೋ ಪೀನಾಚ್ಚ ಸೂತ್ರ ಪದ ಜ್ಞಾನಾಥ ಪತ್ರ ಕಲ ಕಾನಮ್ಯ ದಂಡವರ ಮೃತು. ಇನ್ನೊಂದು ರೂಪ, ವಾಮನ ರೂಪ ಹೆಂಗಿತ್ತು ಅಂತ ವರ್ಣನೆ ಮಾಡ್ತಾರೆ ಈ ಶ್ಲೋಕದಲ್ಲಿ. ವಾಮನ ದೇವರು ಮಾಡಿದ ಕಾರ್ಯವನ್ನ ಅಲ್ಲಿ ವರ್ಣನೆ ಮಾಡಿದ್ರು. ವಾಮನ ರೂಪ ಹೆಂಗಿತ್ತು ಅಂತ ವಾದಿರಾಜ ಸ್ವಾಮಿಗಳು ವರ್ಣನೆ ಮಾಡ್ತಾರೆ. ಧ್ಯಾನಾರ್ಹ ವಾಮನ ತನೋ, ವಾಮನ ತನೋ, ಹೇ ವಾಮನ ರೂಪವನ್ನು ಸ್ವೀಕಾರ ಮಾಡಿರ್ತಕ್ಕಂತಹ ಹೇ ಭಗವಂತ, ಪಾಹಿ ಹೇ ನಾಥ, ಹೇ ಸ್ವಾಮಿನಿ, ನನ್ನನ್ನ ಪಾಹಿ ರಕ್ಷಣೆ ಮಾಡು. ಯಜಮಾನ ಅಸುರೇಶ ವಸುಧಾ ದಾನಾಯ ಯಾಚನಿಕ. ಅಸುರೇಶ ಯಜಮಾನನಾದ ಅಂದ್ರೆ ಆ ಯಜ್ಞಕ್ಕೆ ಯಜಮಾನನಾದ ಅಸುರೇಶ ಅಂದ್ರೆ ಅಸುರನಿಗೆ ಸ್ವಾಮಿಯಾದ ಈಶ ಬಲಿಚಕ್ರವರ್ತಿಯನಿದ್ದಾನೆ. ಅವನಿಗೆ ವಸುಧಾ ದಾನಾಯ ಯಾಚನಿಕ, ಭೂಮಿಯನ್ನ ಕೇಳುವ ನೆಪದಲ್ಲಿ, ಭೂಮಿಯನ್ನ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಅದು ಯಾಚನಿಕ ಬೇಡಿದಂತಹ ನನಗೆ 3 ಹೆಜ್ಜೆ ಭೂಮಿಯನ್ನು ಕೊಡು ಅಂತ ಹೇಳಿ ವಸುಧಾದಾನಾಯ ಯಾಚನಿಕ. ಆ ಸಂದರ್ಭದಲ್ಲಿ ಭಗವಂತ ದೀನಾರ್ಥವಾಗ್ವಶಿತ. ವಾಮನಾವತಾರದಲ್ಲಿ ಎಲ್ಲರೂ ತಪ್ಪು ತಿಳ್ಕೊಂಡಿರೋದೇನು ಅಂದ್ರೆ ಭಗವಂತ ಬಲಿಚಕ್ರವರ್ತಿಗೆ ಮೋಸ ಮಾಡಿಬಿಟ್ಟ. ಪುಟ್ಟ ಪಾದವನ್ನು ತೋರಿಸಿ ದೊಡ್ಡ ಪಾದದಿಂದ ಅಳ್ಕೊಂಡ್ಬಿಟ್ಟ ಭಗವಂತ. ವಾಮನ ರೂಪಿ, ವಾಮನ ಶಬ್ದಕ್ಕೆ ಕುಳ್ಳು ಅಂತ ಅರ್ಥ, ಹ್ರಸ್ವ ಅಂತ ಅರ್ಥ, ಒಂದರ್ಥ ಇದೆ. ಚಿಕ್ಕ ರೂಪ ಭಗವಂತನ, ಚಿಕ್ಕ ಬ್ರಹ್ಮಚಾರಿ ರೂಪ. ನನ್ನ ಪಾದಕ್ಕೆ ಸಮಾನವಾದ 3 ಹೆಜ್ಜೆ ದಾನ ಕೊಡು ಅಂತ ಕೇಳಿದ. ಈ ಬಲಿಚಕ್ರವರ್ತಿ 3 ಹೆಜ್ಜೆ ಅಂದ್ರೆ ಈ ಕುಳ್ಳ ವಾಮನನ 3 ಹೆಜ್ಜೆ ಲೆಕ್ಕ ಹಾಕ್ಬಿಟ್ಟ. ಸಣ್ಣದು ಪುಟ್ಟ ಹೆಜ್ಜೆ, ಮಕ್ಕಳದ್ದು ಹೇಗಿರುತ್ತೆ ಹೆಜ್ಜೆ, 1, 2, 3, 1 ಫೀಟ್ ಬೈ 1 ಫೀಟ್ ಟೈಲ್ಸು ಬರಲ್ಲ, 3 ಹೆಜ್ಜೆ ಇಟ್ಟಿರಬೇಕು. ನೋಡಿ, ಅದಕ್ಕೆ ಲೀನಾರ್ಥವಾಗ್ವಶಿತ ಅಂತಾರೆ ವಾದರಾಜರು. ರಹಸ್ಯವಾಗಿ ಮಾತಾಡ್ಬಿಟ್ಟ ಭಗವಂತ. ಲೀನ ಅಂದ್ರೆ ಅಡಗಿರೋದು, ಲೀನಾರ್ಥ ಅಡಗಿರ್ತಕ್ಕಂತಹ ಅಭಿಪ್ರಾಯವುಳ್ಳ ಮಾತಿನಿಂದ ವಶಿತ, ಅವನನ್ನು ವಶ ಮಾಡಿಕೊಂಡಿರ್ತೀಯ. ಗೊತ್ತಾಗ್ಲಿಲ್ಲ ಅವನು ಬಲಿಚಕ್ರವರ್ತಿಗೆ. ಭಗವಂತ ಮೋಸ ಮಾಡಲಿಲ್ಲ, ಭಗವಂತ ಕರೆಕ್ಟಾಗಿ ಹೇಳ್ದ.
ಇವನು ತಪ್ಪು ತಿಳ್ಕೊಂಬಿಟ್ಟ. ನನ್ನ ಹೆಜ್ಜೆಯಲ್ಲಿ 3 ಹೆಜ್ಜೆ ಭೂಮಿಯನ್ನು ನಂಗೆ ಕೊಡು ಅಂತ ಕೇಳಿದ. ಭಗವಂತ ಯಾರು? ಸಾಕ್ಷಾತ್ ಪರಮಾತ್ಮ. ಅವನ ಹೆಜ್ಜೆ ಅಂತ ಅವನು ಹೇಳಿದ್ದು. ನನ್ನ ಹೆಜ್ಜೆ, ಭಗವಂತನಾದ ನನ್ನ ಹೆಜ್ಜೆಯಲ್ಲಿ 3 ಹೆಜ್ಜೆ ಅಂತ ಭಗವಂತ. ಇವನು ನನ್ನ ಹೆಜ್ಜೆ ಅಂದ್ರೆ ಈ ಪುಟ್ಟ ಬ್ರಹ್ಮಚಾರಿಯ ಹೆಜ್ಜೆ ಅಂತ ಇವನು ತಿಳ್ಕೊಂಡ. ಅವನು ಕೇಳಬೇಕಾಗಿತ್ತು ತಾನೆ, ಇಷ್ಟು ಚಿಕ್ಕ ಜಾಗ ತಗೊಂಡು ಏನ್ ಮಾಡ್ತೀಯ ಅಂತ ಕೇಳಬೇಕಾಗಿತ್ತಲ್ಲ. ಅಂದ್ರೆ ಇವನು 3 ಹೆಜ್ಜೆ ಕೇಳ್ತಾ ಇದ್ದಾನೆ ಅಂದ ಮೇಲೆ ಇವನು ಏನೋ ನಮ್ಮನ್ನ ಕಪಟ ಮಾಡಕ್ ಬಂದಿಯಾನೆ ಅಂತ ಗೊತ್ತಾಗಬೇಕಾಯ್ತು ಅವನಿಗೆ. ಯಾರು ಅಷ್ಟು ಚಿಕ್ಕ ಜಾಗ ಕೇಳ್ತಾರೆ? ಕೇಳಿದ ಅವನು ಏನು ನನ್ನನ್ನು ಹೊಗಳಬಿಟ್ಟು ಇಷ್ಟು ಚಿಕ್ಕ ಜಾಗ ಕೇಳ್ತಾ ಇದೆಯಾ ಅಂತ ಹೋಗ್ಬಿಟ್ಟು ಅವನು ಇದೇ ಚಿಕ್ಕ ಜಾಗ, ಚಿಕ್ಕ ಹೆಜ್ಜೆನೆ ಅವನಿಗೆ ಗಮನ. ಬಲಿಚಕ್ರವರ್ತಿ ಕೇಳ್ತಾನೆ, ಇಷ್ಟೊಂದು ಹೊಗಳಬಿಟ್ಟು ನನ್ನನ್ನ ಈ ಪರಮಾತ್ಮ ಏನ್ ಮಾಡ್ದ? ಬಲಿಚಕ್ರವರ್ತಿಯನ್ನು ತುಂಬಾ ಹೊಗಳಬಿಟ್ಟ. ಓ, ನಿಮ್ಮ ಮುತ್ತಾತ ಎಂತವನು, ನಿಮ್ ತಾತ ಎಂತವನು, ನಿಮ್ ತಂದೆ ಎಂತವನು, ನೀನಿಂತವನು, ಓ ನಿನ್ನ ವಂಶನೇ ದೊಡ್ಡ ವಂಶ ಅಂತ ಭಗವಂತ. ಆ ಹಿರಣ್ಯಕಶಿಪು ವಂಶದಲ್ಲಿ ಬಂದವನು. ನಿಮ್ಮ ಮುತ್ತಾತ ಅವನು ಹಿರಣ್ಯಕಶಿಪು ಎಂತ ಮಹಾನುಭಾವ, ಅವನು ನರಸಿಂಹದೇವ್ರ ಜೊತೆ ಹೋರಾಡಿದವನು. ಅವನು ತಮ್ಮ ಅವನು ಹಿರಣ್ಯಾಕ್ಷ, ಅವನು ವಾರಾದೇವರ ಜೊತೆ ಹೋರಾಡಿದವನು. ಆ ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ ನಿಮ್ ತಾತ, ಅಯ್ಯೋ ಮಹಾ ಮಹಾ ಮಹಾಭಕ್ತ. ಆ ಪ್ರಹ್ಲಾದನ ಮಗ ವಿರೋಚನ, ನಿಮ್ಮಪ್ಪ ದಾನ ಕೊಡೋದ್ರಲ್ಲಿ ಅಗ್ರಗಣ್ಯ. ಈ ದಾನ ಕೊಡೋ ವಂಶನೇ ನಿಮ್ದು, ಅದಕ್ಕೆ ಇಂತ ಮಾತಾಡ್ತಾ ಇದೆಯಾ ಭೇಷ್ ಅಂತ ಭಗವಂತ. ಆಮೇಲೆ ಏನ್ ಬೇಕಪ್ಪ ನಿಮಗೆ, ನನ್ನನ್ನು ಇಷ್ಟೊಂದು ಹೊಗಳದಿರಲ್ಲ ಅಂದಾಗ ನನಗೆ 3 ಹೆಜ್ಜೆ, ನನ್ನ ಪದಾನಿ 3 ದೈತ್ಯಾನ್ ಪದಾನಿ ಸಂಹಿತಾನಿ ಪದಾನಮೆ, ಪದಾನಿ 3 ದೈತ್ಯೇಂದ್ರ ಸಂಹಿತಾನಿ ಪದಾನಿಮೆ ಅಂತಾರೆ ಭಗವಂತ. ನನ್ನ ಕಾಲಿನ ಅಳತೆಯಲ್ಲಿ 3 ಹೆಜ್ಜೆ ಪಾದ, 3 ಹೆಜ್ಜೆ ಭೂಮಿಯಿಂದ ಭಗವಂತ. ಇವನು ತಪ್ಪು ತಿಳ್ಕೊಂಡ, ಆ ಪುಟ್ಟ ಪಾದ ನೋಡ್ಬಿಟ್ಟ ಭಗವಂತ. ಒಂದು ಭಗವಂತ ಅಂತ ಅವಾಗ ಗೊತ್ತಿರಲಿಲ್ಲ. ಆಮೇಲೆ ಶುಕ್ರಾಚಾರ್ಯ ಹೇಳ್ತಾರೆ, ಆಮೇಲೂ ಹೇಳ್ತಾರೆ, ಆಮೇಲೆ ಮೋಸ ಏನ್ ಮಾಡಲಿಲ್ಲ ಭಗವಂತ. ಅವನ್ನ ದಾನ ಕೊಡಕ್ಕಿಂತ ಮುಂಚೆನೆ ಹೇಳ್ತಾರೆ ಶುಕ್ರಾಚಾರ್ಯರು, ಇವನು ಬ್ರಹ್ಮಚಾರಿ ಅಲ್ಲ, ಸಾಕ್ಷಾತ್ ವಿಷ್ಣು ಇವನು. ಕಶ್ಯಪ ಋಷಿಗಳಿಂದ ಅದಿತಿ ದೇವಿಯಲ್ಲಿ ಅವತಾರ ಮಾಡಿಯಾನೆ. ನಿನ್ನಂತರ ರಾಜ್ಯ ಕಿತ್ಕೊಂಡು ಇಂದ್ರದೇವರು ಕೊಡೋಕ್ಕೋಸ್ಕರನೇ ಬಂದಿರೋದು, ಕೊಡಬೇಡ ಅಂತಾರೆ ಶುಕ್ರಾಚಾರ್ಯ. ಇಷ್ಟು ಇನ್ಫಾರ್ಮೇಶನ್ ಮೊದಲೇ ಹೋಗಿದೆ ಅಲ್ವಾ ಅವನಿಗೆ. ಅದರಿಂದ ಭಗವಂತ ಮೋಸ ಮಾಡಿದ ಅಂತ ಇಷ್ಟೆಲ್ಲ ಗೊತ್ತಿದ್ರು ನಾವಂದ್ರೆ ನಮಗಿರೋ ಒಂದು ಸೈಟ್ ಕಿತ್ಕೊಂಡ್ಬಿಡ್ತಾರೆ ಅಷ್ಟೇ ಭಗವಂತ. ಒಂದು 30-40 ಸೈಟ್ ಏನೋ ಇಟ್ಕೊಂಡಿರ್ತೀವಿ ಸಣ್ಣದು. ನಾನ್ ಮೋಸ ಮಾಡಿದೆ ಅಂತ ಹೇಳ್ತೀರ, ನಿಂಗೂ ಬೇಡ ಅಂತ ಭಗವಂತ. ಆಚಾರ್ಯ ಹೇಳ್ತಾರೆ, ನಮಗೇನಾದ್ರೂ ಬರಬೇಕಾದ್ರೆ ಭಗವಂತನನ್ನ ಹೊಗಳಬೇಕು. ಭಗವಂತನ ದ್ವೇಷ ಮಾಡಿದ್ರೆ ಇರೋದೆಲ್ಲ ಕಿತ್ಕೊಂಡ್ಬಿಡ್ತಾನಂತೆ. ಹೊಗಳಿದ್ರೆ ಕೊಡ್ತಾನೆ, ತೆಗಳಿದ್ರೆ ಕಿತ್ಕೊಂಡ್ಬಿಡ್ತಾನೆ. ಅದಕ್ಕೆ ಪುರಾಣದ ಕಥೆಗಳನ್ನ ಭಗವದ್ ವಿಷಯದಲ್ಲಿ ಹೇಳುವಾಗ ಬಹಳ 10-20 ಸಲ ಚಿಂತನೆ ಮಾಡಿ ಆಮೇಲೆ ಮಾತಾಡ್ಬೇಕದು. ಏನೋ ಸರ್ವಂತ ಹೇಳ್ಬಿಟ್ರೆ ದೈತ್ರ ತರ ಆಗ್ಬಿಡುತ್ತದು. ಇವರು ವಾದಿರಾಜರು ಹೇಳ್ತಾರೆ ಅದು. ಅದನ್ನ ವಾದಿರಾಜರು ಹೇಳ್ತಾರೆ, ಲೀನಾರ್ಥ ವಾಗ್ವಶಿತ, ಅಡಗಿದ ಅಭಿಪ್ರಾಯವುಳ್ಳ ಮಾತಿನಿಂದ ಅವನನ್ನ ವಶ ಮಾಡಿಕೊಂಡಿರ್ತಕ್ಕಂಥದ್ದು. ಏನ್ ಹೇಳ್ಬಿಟ್ಟ ಆ ಸಂದರ್ಭದಲ್ಲಿ ಭಗವಂತ? ಆ ರಹಸ್ಯವಾಗಿರ್ತಕ್ಕಂತಹ ಮಾತುಗಳನ್ನ ಆಡ್ಬಿಟ್ಟು ಅಲ್ಲಿರ್ತಕ್ಕಂತಹ ಇವನು ಮಾತ್ರ ಅಲ್ಲ, ಅಲ್ಲಿರ್ತಕ್ಕಂತಹ ದೇವ ಋತ್ವಿಕರು, ಹೋಮ ಮಾಡಕ್ಕೆ ಬಂದಿರತಕ್ಕಂತಹ ಪುರೋಹಿತರು ಎಲ್ಲರನ್ನ ಬೆರಗುಗೊಳಿಸ್ಬಿಟ್ಟ ಭಗವಂತ. ಮಾತೆ ವಾಮನ ರೂಪಿ ಪುಟ್ಟ ಮಾತು ಇದೆಯಾ, ಮಾತುಗಳಿದೆಯಲ್ಲ ಅದನ್ನ ವಶಪಡಿಸ್ಕೊಂಡ್ಬಿಟ್ಟ ಭಗವಂತ. ಹೆಂಗಿದ್ದ ಭಗವಂತ? ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ಬಲಿಚಕ್ರವರ್ತಿ ಹತ್ರ ಬಂದಿರತಕ್ಕಂತಹ ಆ ರೂಪ ಹೆಂಗಿತ್ತು ಅಂತ ಹೇಳಿದ್ರೆ ವಾದರಾಜ ಸ್ವಾಮಿಗಳು ಹೇಳ್ತಾರೆ, ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿ ಲಸ ಮಾನಸಮಾನಾತ್ಮಮೌಂಜ ಗುಣಕೌ ಮೀನಾಚ್ಚ ಸೂತ್ರಪದ ಯನಾಥ ಪತ್ರಕರ ಕಾನಮ್ಯ ದಂಡವರ ವೃತ್. ಮೀನಾಂಕ ಅಂದ್ರೆ ಯಾರು? ಮೀನಿನ ಗುರುತಿರ್ತಕ್ಕಂಥವನು ಮನ್ಮಥ. ಮೀನಾಂಕ ಅವನು ಮನ್ಮಥನಿಗೆ ಮೀನಾಂಕ ಅಂತ ಕರೀತಾರೆ.
ಅವನು ಮನ್ಮಥ. ಮೀನಾಂಕ ಶಬ್ದಕ್ಕೆ ಅಂಕ ಅಂದ್ರೆ ಗುರುತು. ಮೀನಾಂಕ ಮನ್ಮಥ. ಆಮೇಲೆ ನಿರ್ಮಲ ನಿಶಾನಾಥ. ನಿಶಾನಾಥ ಅಂದ್ರೆ ಚಂದ್ರ, ರಾತ್ರಿಗೆ ಒಡೆಯ. ರಜನೀಕಾಂತ ಅಂತ ಅದಕ್ಕೆ ಹೆಸರು ಚಂದ್ರನಿಗೆ. ಚಂದ್ರನ ಹೆಸರದು ರಜನೀಕಾಂತ ಅಂತ. ರಜನಿ ಅಂದ್ರೆ ರಾತ್ರಿ, ಅದಕ್ಕೆ ಕಾಂತ ಅಂದ್ರೆ ಒಡೆಯ. ಅವನು ದಿನನಾಥ, ಇವನು ರಜನೀನಾಥ, ರಜನೀಕಾಂತ. ಅವನು ಹಗಲಿಗೆ ಒಡೆಯ ಸೂರ್ಯ, ರಾತ್ರಿಗೆ ಒಡೆಯ ಚಂದ್ರ. ನಿಶಾನಾಥ, ರಾತ್ರಿಗೆ ಒಡೆಯನಾಗಿರ್ತಕ್ಕಂತಹ ಚಂದ್ರ ಇದ್ದಾನೆ. ಆ ಚಂದ್ರನಲ್ಲಿ ಕಲಂಕ ಇದೆ. ನಿರ್ಮಲ ನಿಶಾನಾಥ. ವಾಮನದೇವರ ಮುಖ ಹೆಂಗಿತ್ತಪ್ಪ ಅಂದ್ರೆ ಮೀನಾಂಕ ನಿರ್ಮಲ ನಿಶಾನಾಥ. ಕೋಟಿ ಕೋಟಿ ಮೀನಾಂಕ, ಕೋಟಿ ನಿಶಾನಾಥ. ಒಂದು ಚಂದ್ರ ಅಲ್ಲ, 1,000,000 ಚಂದ್ರ, 1,000,000 ಮನ್ಮಥ. ಇಟ್ರೆ ಎಷ್ಟು ಸೌಂದರ್ಯ ಅನ್ನೋದು ವಾಮನ ಮೂರ್ತಿಯಲ್ಲಿರೋ ಸೌಂದರ್ಯ. ಹಂಗಿದ್ದಂತೆ ವಾಮನ ದೇವರು ನೋಡಿ. ವಾದಿರಾಜ ಸ್ವಾಮಿಗಳು ವಾಮನಾವತಾರವನ್ನು ಚಿಂತನೆ ಮಾಡುವಾಗ ಎಷ್ಟು ಜ್ಞಾಪಕ ಇರುತ್ತೋ ಅಷ್ಟು ಆ ಮೂರ್ತಿಯನ್ನು ಚಿಂತನೆ ಮಾಡಿ ಹೆಂಗೆ ನಮಗೆ ಅನುಗ್ರಹ ಮಾಡ್ತಾರೆ. ಧ್ಯಾನ ವಾಮನತನೋ, ಹಿಂಗೆ ಧ್ಯಾನ ಮಾಡಬೇಕಂತೆ ವಾಮನ ರೂಪಿ ಪರಮಾತ್ಮನನ್ನ. ಅಲ್ಲಿ ಏನಾಯ್ತು ಇವಾಗ? 1,000,000 ಮನ್ಮಥ, 1,000,000 ಚಂದ್ರ. ಅದು ನಿಷ್ಕಲಂಕ, ಯಾವುದೇ ಕಲಂಕ ಇರತಕ್ಕಂತಹ, ಇಲ್ಲದೇ ಇರತಕ್ಕಂತಹ ಚಂದ್ರನಂತೆ ಇರತಕ್ಕಂತಹ ಅದು ಲಸತ್, ಸಂಸ್ಕೃತದಲ್ಲಿ ಲಸ್ ಪ್ರಕಾಶ ಹೊಡಿತಾ ಇರತಕ್ಕಂತಹ ಆತ್ಮ ಸ್ವರೂಪ ಇರತಕ್ಕಂಥವನು. ಅಂತಹ ಶ್ರೇಷ್ಠವಾಗಿರ್ತಕ್ಕಂತಹ, ಶ್ರೇಷ್ಠಾತಿ ಶ್ರೇಷ್ಠವಾಗಿರ್ತಕ್ಕಂತಹ. ಆಮೇಲೆ ಆತ್ಮ ಮೌಂಜಿ ಗುಣ. ಬ್ರಹ್ಮಚಾರಿ ಅಲ್ವಾ, ಮೌಂಜಿ, ಆ ದರ್ಭೆಯಿಂದ ಮಾಡಿರ್ತಕ್ಕಂತಹ ಉಡುದಾರ ಕಟ್ಟಿರುತ್ತಾರೆ, ಅದಕ್ಕೆ ಮೌಂಜಿ ಅಂತ ಕರೀತಾರೆ. ಅದಕ್ಕೆ ಮುಂಜಿ ಅಂತ ಹೆಸರು. ಯಾಕೆ ಉಪನಯನಕ್ಕೆ ಮುಂಜಿ ಅಂತ ಕರೀತಾರೆ ಅಂದ್ರೆ, ಮೌಂಜಿ ಎನ್ನುವುದು ದರ್ಭೆಯಿಂದ ಮಾಡಿದ ಒಂದು ಉಡುದಾರ. ಸೊಂಟಕ್ಕೆ ಸುತ್ತುತ್ತಾರೆ ಆ ಸಂದರ್ಭದಲ್ಲಿ ಮಗುಗೆ. ಅದು ಯಾಕೆ ಸುತ್ತಬೇಕು ಅಂತ ಪ್ರಶ್ನೆ ಬಂದ್ರೆ, ಆ ಮೌಂಜ ಅನ್ನೋದು ಒಂದು ಬಗೆಯ ಹುಲ್ಲದು. ಮೌಂಜ ತೃಣ ಅಂತಾನೆ ಕರೀತಾರೆ ಅದಕ್ಕೆ. ಅದು ಸಿಗೋದಿಲ್ಲ ಅಂದ್ಬಿಟ್ಟು ಇವತ್ತು ದರ್ಭೆಯಿಂದ ಮಾಡಿರ್ತಾರೆ. ಮೌಂಜ ಅನ್ನೋದು ಒಂದು ಬಗೆಯ ಹುಲ್ಲು. ಆ ಹುಲ್ಲಿನಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ, ಅದು ಸೊಂಟಕ್ಕೆ ಬಲ ತಂದು ಕೊಡುವ ಗುಣ ಇದೆ ಅದರಲ್ಲಿ. ಯಾವುದರಲ್ಲಿ? ಆ ಮೌಂಜ ತೃಣದಲ್ಲಿ. ಈ ಕೂಸು ಚಿಕ್ಕ ವಯಸ್ಸಿನಲ್ಲಿ ಉಪನಯನ ಮಾಡಿಬಿಟ್ಟರೆ 7 ವರ್ಷ 8 ವರ್ಷದ ಕೂಸಿಗೆ ಗಂಟೆಗಟ್ಟಲೆ ಕೂತಿರ್ಬೇಕು. ಅದು ಹಿಂಗೆ ಧ್ಯಾನ ಮಾಡುವಾಗ 1000 ಗಾಯತ್ರಿ ಮಂತ್ರ ಮಾಡುವಾಗ ಎಷ್ಟೊತ್ತು ಕೂತಿರ್ಬೇಕಲ್ವಾ? ಆ ಕೂತಿರುವಾಗ ಚಿಕ್ಕ ವಯಸ್ಸಿನ ಆ ಕೂಸಿಗೆ ಸೊಂಟಕ್ಕೆ ಬಲ ಬರಬೇಕಲ್ವಾ? ಆ ಬಲ ಬರಲಿ ಎನ್ನುವ ದೃಷ್ಟಿಯಿಂದ ಈ ಮೌಂಜ ತೃಣದಿಂದ ಮಾಡಿದ ಆ ಉಡುದಾರವನ್ನ ಸೊಂಟಕ್ಕೆ ಸುತ್ತಿರ್ತಾರೆ. ಅದರಲ್ಲಿ ಆ ಔಷಧೀಯ ಗುಣ ಇದೆ ಆ ಮೌಂಜ ತೃಣದಲ್ಲಿ. ಅದು ಸೊಂಟಕ್ಕೆ ಬಲ ಕೊಡುತ್ತದೆ. ಆ ಮೌಂಜ ಅಂತಕ್ಕಂತಹ ಉಡುದಾರವನ್ನ ಕಟ್ಟುವ ಆ ಕಾರ್ಯಕ್ರಮ ಆದ್ದರಿಂದ ಅದಕ್ಕೆ ಮುಂಜಿ ಅಂತ ಕರೀತಾರೆ. ಗುರುಗಳ ಹತ್ರ ಕರ್ಕೊಂಡು ಹೋಗುವುದರಿಂದ ಅದಕ್ಕೆ ಉಪನಯನ ಅಂತ ಕರೀತಾರೆ. ಗಾಯತ್ರಿ ಮಂತ್ರ ಉಪದೇಶ ಮಾಡೋದ್ರಿಂದ ಬ್ರಹ್ಮೋಪದೇಶ ಅಂತ ಕರೀತಾರೆ. ಇಷ್ಟ ಹೆಸರಲ್ಲಿ ಯಾವುದಾದ್ರೂ ಕರೀರಿ ನೀವು, ಆದರೆ ಕರೆಕ್ಟ್ ಆಗಿರೋ ಹೆಸರು ಬ್ರಹ್ಮೋಪದೇಶ ಅಂತ. ಹಂಗೆ ಹಾಕಿಸ್ಬೇಕು. ಬ್ರಹ್ಮೋಪದೇಶ ಸಮಾರಂಭ ಕರೆಕ್ಟ್ ವರ್ಡ್. ಉಪನಯನ ಅನ್ನೋದು ಅದಕ್ಕೆ ನೆಕ್ಸ್ಟ್. ಮುಂಜಿ ಅನ್ನೋದು ಅಳುಮುಂಜಿ ಅಂತ. ನಾವು ಯಾವ್ದೋ ಅದು ಯಾವ ಶಬ್ದ ಅಂತಾನೆ ಗೊತ್ತಿಲ್ಲ. ಅದು ಮುಂಜಿ ಅನ್ನೋದು ಒಟ್ಟಿನಲ್ಲಿ ಏನೋ ನಡೀತಾ ಇದೆ. ಮುಂಜಿ ಆಯ್ತಾ ಅಂತ ಕೇಳ್ಬಿಡ್ತೀವಿ ನಾವು. ಅದನ್ನೇ ಇಟ್ಕೊಂಡ್ಬಿಡ್ತೀವಿ. ಯಾರು ಬಹಳ ಇದೆಲ್ಲ ಕೇಳಿದ್ರೆ ಅರ್ಥ ಗೊತ್ತಾಗಲ್ಲ ಅಂದ್ಬಿಟ್ಟು. ವಿವಾಹ ಅದು ಅಷ್ಟೇ. ಮದುವೆ ಅಂತ ಇಲ್ಲ, ಅದು ಯಾವ ಶಬ್ದ ಅಂತಾನೆ ಗೊತ್ತಿಲ್ಲ. ಏನಂತ ಮದುವೆ ಅಂದ್ರೆ ಗೊತ್ತಿಲ್ಲ. ವಿವಾಹ ಅಂತ ಕರೀರಿ. ಅದರಲ್ಲೂ ನಿಜವಾದ ಪಾಣಿಗ್ರಹಣ ಮಹೋತ್ಸವ ಅಂತ ಕರೀಬೇಕು. ವಿವಾಹ ಪರವಾಗಿಲ್ಲ, ಪಾಣಿಗ್ರಹಣ ಮಹೋತ್ಸವ ಅಂತಾನೆ ಹಾಕಿಸ್ಬೇಕು. ಆ ಕೈ ಹಿಡ್ಕೊತಾರಲ್ಲ ಮಧುವರು, ಅದಕ್ಕೆ ಪಾಣಿಗ್ರಹಣ ಅಂತ ಕರೀತಾರೆ. ಮದುವೆ ಎಂದು ಬಿಡ್ತಾರೆ. ಮದುವೆಯ ಮಮತೆಯ ಕರೆಯೋದೆ. ಸರಿ. ಆಮೇಲೆ ಮೀನಾಂಕ ನಿರ್ಮಲ ನಿಶಾನಾಥ ಕೋಟಿ ಲಸತ್ ಮಾನಾಂಕ ಮೌಂಜಿ ಗುಣಕೋ. ಕೋಟಿ ಲಸತ್ಮಾನಾತ್ಮ, ಸಮಾನಾತ್ಮ.
ಅಷ್ಟು ಚೆನ್ನಾಗಿ ನಸಮಾನಾತ್ಮ ಹೊಡಿತಾ ಇರತಕ್ಕಂತಹ ಆತ್ಮ ಮೌಂಜಿ ಗುಣ. ಗುಣ ಅಂದ್ರೆ ಸಂಸ್ಕೃತದಲ್ಲಿ ಹಗ್ಗ, ಗುಣಶಬ್ದಕ್ಕೆ ಹಗ್ಗ ಅಂತ. ಮೌಂಜಿ ಗುಣ ಅಂದ್ರೆ ಆ ಮುಂಜ ಅಂತಕ್ಕಂಥ ಹುಲ್ಲಿನಿಂದ ಮಾಡಿದ ಹಗ್ಗ, ದರ್ಬೆಯಿಂದ ಮಾಡಿದ ಹಗ್ಗ, ಅದನ್ನ ಕಟ್ಕೊಂಡಿದ್ದ ಭಗವಂತ ಸೊಂಟಕ್ಕೆ. ಆಮೇಲೆ ಕೌಪೀನ, ಮೌಂಜಿ ಗುಣ ಕೌಪೀನ, ಕೌ ಅನ್ನೋ ಕಡೆ ನಿಲ್ಲಿಸಿ ಮುಂದೆ ಪೀನ ಇದೆ. ಮೌಂಜಿ ಗುಣ ಕೌಪೀನಾಚ್ಚ, ಕೌಪೀನಾಚ್ಚ, ಕೌಪೀನ ಧಾರಣೆ ಮಾಡಿದ್ದ ಭಗವಂತ. ಆಮೇಲೆ ಅಚ್ಚ ಸೂತ್ರ, ಚೆನ್ನಾಗಿರ್ತಕ್ಕಂತಹ ನಿರ್ಮಲವಾದ ಯಜ್ಞೋಪವೀತ ಹಾಕೊಂಡಿದ್ದ ಅಂತ ಅಂತಾರೆ ಅವರು. ಈ ಕರಿಗಿರುವಾಗ ತುಂಬಾ ಕರ್ರಿಗೆ ಇರೋದೇ ಗೊತ್ತಾಗಲ್ಲ. ಆ ಒಬ್ಬ ಬ್ರಾಹ್ಮಣ ಇದ್ದಂತೆ, ಅವನು ಚೆನ್ನಾಗಿ ಒಂದು 100 ಸಲ ಸ್ನಾನ ಮಾಡಿದ ಮೇಲೆ ಅವನ ದೇಹದ ಮೇಲೆ ಯಜ್ಞೋಪವೀತ ಕಾಣಿಸ್ತಂತೆ. ಹೆಂಗಿರ್ಬೇಕು ಲೆಕ್ಕ ಹಾಕೊಂಡು. ಅಚ್ಚ, ಅದಕ್ಕೇನೆ ತುಂಬಾ ಕೊಳೆ ಆದ್ರೂ ಅದನ್ನು ತೆಗೆದುಬಿಟ್ಟು ಬೇರೆ ಹಾಕೊಳ್ಳಿ ಅಂತ. ಜೀರ್ಣ ಯಜ್ಞೋಪವೀತ ಅಂದ್ರೆ ತುಂಬಾ ಕೊಳೆ ಆದ್ರೂ ಬೇರೆ ಹಾಕೋಬೇಕು, ಅದು ಎಳೆಗಳು ಕಿತ್ತೋದ್ರೂ ಬೇರೆ ಹಾಕೋಬೇಕು, ಆ ಬನಿ ತೆಗೆಯುವಾಗ ಹೋದ್ರೂ ಬೇರೆ ಹಾಕೋಬೇಕು, ಕೃಷ್ಣಾರ್ಪಣ ವಸ್ತು ಆದಾಗ ಅವಾಗ ಬೇರೆ ಹಾಕೋಬೇಕು, ಆಯುಷ್ ಕರ್ಮಕ್ಕೆ ಹೋದಾಗ ಬೇರೆ ಹಾಕೋಬೇಕು, ಹೀಗೆಲ್ಲ ರೂಲ್ಸು. ಅಚ್ಚ, ಅದಕ್ಕೆ ವಾದರಾಜರು ಹೇಳ್ತಾರೆ ಅಚ್ಚ ಸೂತ್ರ. ಇನ್ ಕೆಲವರು ಅದಕ್ಕೆ ಬೀಗದ ಕೈಗೆಲ್ಲ ಹಾಕೊಂಡಿರ್ತಾರೆ. ಸೇಫೆಸ್ಟ್ ಜಾಗ ಅಂದ್ರೆ ನೋಡ್ರಿ ಯಜ್ಞೋಪವೀತಕ್ಕೆ ಬೀಗದ ಕೈಯಾಗಿ ಯಾರು ಮುಂದೆ ಹೋಗಿಲ್ಲ. ಅದನ್ನ ಮಂಗಲಸೂತ್ರಕ್ಕೆ ಹಾಕುವುದು ಒಂದು, ಯಜ್ಞೋಪವೀತಕ್ಕೆ ಹಾಕುವುದು ಒಂದು. ಯಾರು ರಕ್ಷೆ ಮಾಡಲ್ಲ, ನಮ್ಗೆ ಸೇಫ್ ಆಗಿರ್ತದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಬೀಗಕ್ಕೆ ಏನೋ ಸೇಫ್ ಆಗಿರುತ್ತೆ, ಆದ್ರೆ ಯಜ್ಞೋಪವೀತ ತನ್ನ ಮಹಿಮೆಯನ್ನ ಕಳ್ಕೊಂಡ್ಬಿಡುತ್ತೆ. ಅದೇನು ಈ ಬಂಚ ಆದ್ರು, ಈ ಸ್ಟ್ಯಾಂಡ್ ಆದ್ರು, ಇನ್ನೊಂದು ಪದಾರ್ಥ ತಾಕಬಾರದು. ದೇವತೆಗಳು ಇರ್ತಾರೆ ಅದರಲ್ಲಿ. ಯಜ್ಞೋಪವೀತಂ ಪರಮಂ ಪವಿತ್ರಂ ಮಂತ್ರನೇ ಹಂಗೆ ಹೇಳುತ್ತೆ. ಪರಮ ಪವಿತ್ರ ಅದು. ಅದಕ್ಕೆ ತಗೊಂಡೋಗಿ ನೀವು ಬೀಗಕ್ಕೆ ಹಾಕುವುದು, ಈ ಕಿವಿಗೆ ಹಾಕುವುದೆಲ್ಲ ಅದಕ್ಕೆ ಹಾಕೊಂಡಿರ್ತಾರೆ ಕೆಲವರು. ಏನ್ ಸಿಕ್ಕಿದ್ರು ಅದನ್ನ ಹಾಕೊಂಡ್ಬಿಡೋದು ಇಲ್ಲ, ಅದಕ್ಕೆ ಅದು ಪವರ್ ಹೊರಟೋಗುತ್ತದು. ನೀವೇನಾದ್ರೂ ಇನ್ನೊಂದು ಪದಾರ್ಥವನ್ನ ಅದಕ್ಕೆ ತಾಕಿಸ್ಬಿಟ್ರೆ, ತುಳಸಿ ಕಾಷ್ಟ ಒಂದು ಬಿಟ್ರೆ ಇನ್ನೊಂದು ಟಚ್ ಹಾಕ್ಬೋದು ಯಜ್ಞೋಪವೀತಕ್ಕೆ. ಪ್ರೋಕ್ಷಣೆ ಮಾಡ್ಕೊಳ್ಳುವಾಗ ತುಳಸಿಯಿಂದ ಮಾಡ್ಕೋಬೇಕು ಅಂತ ಪ್ರೋಕ್ಷಣೆ ಮಾಡ್ಕೊಳ್ಳುವಾಗ ನಿಯಮ ಇದೆ. ಅಪೌಷ್ಟಾಮಯೋಗ ವಸ್ತಾನ ಉಚ್ಚೇದಾತ್ಮನ ಅಪವಿತ್ರ ಅಪವಿತ್ರವಾದ ನೀರು ಪ್ರೋಕ್ಷಣೆ ಮಾಡ್ಕೊಳ್ಳುವಾಗ ತುಳಸಿ ಕಾಷ್ಟದಿಂದ ಮಾಡ್ಕೋಬೇಕು, ತುಳಸಿಯಿಂದ ಮಾಡ್ಕೋಬೇಕು. ಕೆಲವು ಕಡೆ ತುಳಸಿ ಸಿಗೋದಿಲ್ಲ ಅಂತ ಯಜ್ಞೋಪವೀತಕ್ಕೆ ಒಂದು ತುಳಸಿ ಕಾಷ್ಟ ಹಾಕೊಂಡಿರ್ತಾರೆ, ಅದರಿಂದ ಪ್ರೋಕ್ಷಣೆ ಮಾಡ್ಕೋಬೇಕು. ಅದೊಂದು ಅಲೋ ಮಾಡಿದ್ದಾರೆ. ಅದು ಬಿಟ್ರೆ ಇನ್ನೇನು ನಾವು ಎಲ್ಲದಕ್ಕೆ ತಗಲಾಕ್ಬಿಟ್ಟು ಹೋಗ್ಬೇಕಂತ ಸ್ಟ್ಯಾಂಡ್ ಇದ್ದು. ಅಚ್ಚ ಪೀನಾ, ಪೀನಾಚ್ಚ ಸೂತ್ರ, ಅಚ್ಚ ಸೂತ್ರ, ಒಳ್ಳೆ ಬೆಳ್ಳಗಿರ್ತಕ್ಕಂತಹ ಸೂತ್ರ, ಆ ಯಜ್ಞೋಪವೀತವನ್ನು ಧಾರಣೆ ಮಾಡಿರ್ತಕ್ಕಂತಹ. ಆಮೇಲೆ ಕೌಪೀನಚ್ಚ ಸೂತ್ರ ಪದ. ಆಮೇಲೆ ಉತ್ಕೃಷ್ಟವಾಗಿ ಎರಡು ಅದಿದೆ, ಪದಗಾನ. ಪೀನಚ್ಚ ಸೂತ್ರ ಪದ ಯಾನಾಥ ಪತ್ರ, ಗಾನಾಥ ಪತ್ರ ಅಂತ ಎರಡು ಪಾಠಾಂತರ ಇದೆ. ಗಾನ, ಪದಗಾನ. ಪದಗಾನ ಅಂತ ಹೇಳಿದ್ರೆ ವೇದಗಳನ್ನ ಹೇಳ್ಕೊಂಡು ಬರ್ತಾ ಇದ್ದಂತೆ ಭಗವಂತ. ವೇದವನ್ನ ಉಚ್ಚಾರಣೆ ಮಾಡ್ತಾ ಬರ್ತಾ ಇದ್ದಂತೆ ಭಗವಂತ. ಪದಗಾನ, ವೇದ ಮಂತ್ರ ಹೇಳ್ಕೊಂಡು ಬರಬೇಕು. ಬ್ರಹ್ಮಚಾರಿಗಳಾಗಲಿ ಬ್ರಾಹ್ಮಣರಾಗಲಿ ಮಾತೇ ಆಡಲ್ಲ ಬ್ರಾಹ್ಮಣರು, ಸುಮ್ಮನೆ ಕೂತಿರ್ತಾರೆ. ಅಲ್ಲ, ಅದು ಯಾವಾಗಲೂ ಪಾರಾಯಣ ಮಾಡ್ತಾ ಇರಬೇಕು, ಬಾಯಲ್ಲಿ ವೇದೋಚ್ಚಾರಣೆ ಮಾಡ್ತಾ ಇರಬೇಕು. ಭಗವಂತ ವೇದ ಹೇಳ್ಕೊಂಡು ಬಂತ ಅಂತಾರೆ ವಾದರಾಜ ಸ್ವಾಮಿಗಳು. ಪದಗಾನ. ಆಮೇಲೆ ಆತಪತ್ರ. ಆತಪತ್ರ ಅಂದ್ರೆ ಛತ್ರಿ. ಎಷ್ಟು ಪದ ಜೋಡಿಸಿ ನೋಡ್ರಿ ಅವರು. ಮೌಂಜಿ ಗುಣ ಕೌಪೀನ ಅಚ್ಚ ಸೂತ್ರ ಗಾನ ಪದಗಾನ ಆತಪತ್ರ. ಆತಪತ್ರ ಅಂದ್ರೆ ಏನು? ಛತ್ರಿ. ಛತ್ರಿಗೆ ಆತಪತ್ರ ಅಂತ ಕರೀತಾರೆ. ಯಾಕೆ ಆ ಶಬ್ದದಿಂದ ಛತ್ರಿ ಅಂತ ಹೇಗೆ ಬರುತ್ತೆ ಅಂದ್ರೆ, ಸಂಸ್ಕೃತದಲ್ಲಿ ಆತಪ ಅಂದ್ರೆ ಬಿಸಿಲು. ಆತಪ ಶಬ್ದಕ್ಕೆ ಬಿಸಿಲು, ತ್ರ ಅಂದ್ರೆ ಕಾಪಾಡೋದು ಅಂತ ಅರ್ಥ. ಯಾವುದು ಬಿಸಿಲಿನಿಂದ ನಮ್ಮನ್ನ ಕಾಪಾಡುತ್ತೋ ಅದು ಆತಪತ್ರ.
ಅರ್ಥಾತ್ ಛತ್ರ ಅಂತ ಅರ್ಥ. ಆತಪತ್ರ ಛತ್ರ ಧಾರಣೆ ಮಾಡಿದಾನೆ ಭಗವಂತ. ಆಮೇಲೆ ಕರಕ, ಕರಕ ಅಂದ್ರೆ ಕಮಂಡಲು, ಭಗವಂತ ಕಮಂಡಲು ಹಿಡ್ಕೊಂಡಿದ್ದಾನೆ ಅವರು. ಆಮೇಲೆ ಅನಮ್ಯ ದಂಡವರ, ಅನಮ್ಯ ದಂಡವರ, ದಂಡ ದಂಡ ಇರಬೇಕು ಬ್ರಹ್ಮಚಾರಿಯ ಕೈಲಿ, ಕಮಂಡಲ ಇರಬೇಕು, ದಂಡ ಇರಬೇಕು. ಅನಮ್ಯ ಚೆನ್ನಾಗಿ ನಮಸ್ಕಾರ ಮಾಡಕ್ಕೆ ಯೋಗ್ಯವಾಗಿರ್ತಕ್ಕಂತಹ ದಂಡ, ಇವುಗಳನ್ನು ಧಾರಣೆ ಮಾಡಿರ್ತಕ್ಕಂತಹ ಹೇ ವಾಮನ ವಾಂಪಾಹಿ, ನಮ್ಮನ್ನ ಕಾಪಾಡು ಅಂತಾರೆ ವಾದರಾಜ ಸ್ವಾಮಿ. ಅಜಿನ ದಂಡ ಕಮಂಡಲು ಮೇಕಲ ರುಚಿರ ಪಾವನ ವಾಮನ ಮೂರ್ತಯೇ ಮಿತ ಜಗತ್ಕೃತಯಾಯ ಜಿತಾರಯೇ ನಿಗಮ ವಾಕ್ಪಟವೇ ವಟವೇ ನಮಃ ಅಂತ ಏನು ಪುರಾಣದಲ್ಲಿ ಹೇಳಿರ್ತಕ್ಕಂಥ ದಧಿವಾಮನ ಸ್ತೋತ್ರ, ಅದು ಅಷ್ಟು ಇದೆ ನೋಡ್ರಿ ಇದರಲ್ಲಿ. ವಾಕ್ಪಟುವೆ ಲೀನಾರ್ಥ ವಾಗ್ವಶಿತ ಎಲ್ಲ ಇದೆ. ಅಂದ್ರೆ ಆ ಪುರಾಣದಲ್ಲಿ ವೇದವ್ಯಾಸ ದೇವರು ಏನು ವಾಮನ ದೇವರ ರೂಪವನ್ನು ವರ್ಣನೆ ಮಾಡಿದ್ದಾರೆ, ವಾದರಾಜ ಸ್ವಾಮಿಗಳು ಅದನ್ನೇ ವರ್ಣನೆ ಮಾಡ್ತಾರೆ. ಗೊತ್ತಾಗ್ತದೆ? ಎರಡು ಶ್ಲೋಕಗಳಲ್ಲಿ, ಒಂದರಲ್ಲಿ ವಾಮನ, ಯಾಕೆಂದ್ರೆ ಮೊದಲನೇ ಶ್ಲೋಕದಲ್ಲಿ ವಾಮನ ದೇವರು ಮಾಡಿದ ಕಾರ್ಯ ಎಲ್ಲ ಹೇಳಿಬಿಟ್ರು. ಬಲಿಚಕ್ರವರ್ತಿ ಹೋಗಿದ್ರು, ಅವನ್ನ ವಶ ಮಾಡಿಕೊಂಡ್ರು, ಎಲ್ಲ ಹೇಳಿದ್ರು. ವಾಮನ ಮೂರ್ತಿ ಪರಮಾತ್ಮನನ್ನ ಧ್ಯಾನ ಹೆಂಗ್ ಮಾಡಬೇಕು, ಆ ರೂಪ ಹೆಂಗಿದೆ ಅಂತ ಗೊತ್ತಾಗದೇ ಇದ್ರೆ ವಾಮನನನ್ನ ಧ್ಯಾನ ಮಾಡಕ್ಕಾಗಲ್ಲ. ಅದಕ್ಕೆ ವಾದಿರಾಜರು ಹೇಳ್ತಾರೆ, ಮೋಂಜೆ ಗುಣಕೋಪಿನಾಚ ಸೂತ್ರ ಪದಯಾನಾಥ ಪತ್ರಕರ ವರಪತ್ರ ಕಾನಮ್ಯ ದಂಡವರ ವೃತ್ ಕರ ಕಾನಮ್ಯ ದಂಡವರ ವೃತ್. ಹೀಗೆ ಆ ಕೈಯಲ್ಲಿ ಬ್ರಹ್ಮಚಾರಿಗಳು ಧಾರಣೆ ಮಾಡಬೇಕಾಗಿರ್ತಕ್ಕಂತಹ ಎಲ್ಲ ವಸ್ತುಗಳನ್ನ ಧಾರಣೆ ಮಾಡಿರ್ತಕ್ಕಂತಹ ಹೇ ಸ್ವಾಮಿ, ನಮ್ಮನ್ನು ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ವರ್ಣನೆ ಮಾಡು ಅಂತ ಹೇಳಿ ಇಷ್ಟು ವಾದಿರಾಜ ಸ್ವಾಮಿಗಳು ವರ್ಣನೆ ಮಾಡಿರೋದನ್ನ ಇವ್ರು ನೋಡಿ ಕನಕದಾಸರು ವರ್ಣನೆ ಮಾಡ್ತಾರೆ. ಅದನ್ನು ನೋಡ್ಬೋಣ ಇತ್ತು, ಅದನ್ನು ನೋಡಿ ಮುಟ್ಬೋಣ. ವಾಮನನಾಗಿ ನಿಸ್ಸೀಮ ಬಲಿಯಕೆಯ ಬಲಿಯಕೆಯ ಭೂಮಿಯ ನಡೆಕೊಂಡೆ ಗೋವಿಂದ. ವಾಮನನಾಗಿ ನಿಸ್ಸೀಮ ಬಲಿಯ, ಅಲ್ಲಿ ಪದ ನೋಡ್ರಿ, ಈ ಕೇಳಿರ್ತಕ್ಕಂಥ ಸ್ತೋತ್ರಕ್ಕೂ ಈ ದೇವರ ನಾಮಕ್ಕೂ ನೋಡ್ರಿ. ಪಿಂಗಾಕ್ಷ ವಿಕ್ರಮ ತುರಂಗಾದಿ ಸೈನ್ಯ ಚತುರಂಗಾವಲಿಪ್ತ ಧನುಜ, ಅದೇ ಇದು. ವಾಮನನಾಗಿ ನಿಸ್ಸೀಮ ಬಲಿಯಕೆಯ ಭೂಮಿಯ ನಳೆಕೊಂಡೆ ಗೋವಿಂದ. ತಾಮರಸ ಪದದಿ ಕನಕ ಗರ್ಭಯೋಗ ವ್ಯೋಮಗಂಗೆಯ ತಂದೆ ಗೋವಿಂದ. ಪರಮ ಪುರುಷ ಹರಿ ಗೋವಿಂದ, ಕರಿವರದ ನಾರಾಯಣ ಗೋವಿಂದ. ಅದು ನೋಡ್ರಿ ಅವ್ರು ಕನಕದಾಸರು ಹೆಂಗ್ ಬರ್ತಿದ್ದಾರೆ. ವಾಮನನಾಗಿ ನಿಸ್ಸೀಮ ಅಪಾರ ಪರಾಕ್ರಮದಿಂದ ಕೂಡಿದ ಬಲಿಯ ಕೈಯಲ್ಲಿ, ಬಲಿಯಿಂದ ಭೂಮಿಯ ನಳೆಕೊಂಡೆ ಗೋವಿಂದ. ನೀನು ಅಳ್ಕೊಂಡಿ 3 ಹೆಜ್ಜೆ, ನಿನ್ನ ಪಾದದಿಂದ ಅಳ್ಕೊಂಡಿ ನೀನು. ಯಾವುದರಿಂದ? ತಾಮರಸ ಪದದಿ. ತಾಮರಸ ಅಂದ್ರೆ ಕಮಲ, ಕಮಲದಂತೆ ಇರತಕ್ಕ ಶೃಂಗಾರ ಪಾದ ಅಂತಿದೆ ಅಲ್ಲಿ. ಶೃಂಗಾರ ಪಾದನ ಕಾವ್ಯ ಭಿನ್ನಾಂಗ ಕಾಂಡ ಕನಕಾಂಗಾಂಡ ಪಾದಿತಗಿರಿ. ತಾಮರಸ ಅಂದ್ರೆ ಕಮಲ, ತಾಮರಸ ಪಾದ ಅಂದ್ರೆ ಕಮಲದಂತೆ ಇರತಕ್ಕಂತಹ ನಿನ್ನ ಪಾದದಿಂದ ಕನಕ ಗರ್ಭಯೋಗ ಅಂತಾರೆ. ಕನಕ ಗರ್ಭ ಅಂದ್ರೆ ಹಿರಣ್ಯ ಗರ್ಭ, ಬ್ರಹ್ಮದೇವರು ಅವರ ಯೋಗ, ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂಥ ಸಂಬಂಧ. ಅಂದ್ರೆ ತಮ್ಮ ಲೋಕಕ್ಕೆ ಬಂದಿರತಕ್ಕಂಥ ಭಗವಂತನ ಕಮಲದಂತೆ ಇರುವ ಪಾದವನ್ನ ಹಿರಣ್ಯ ಗರ್ಭ ಬ್ರಹ್ಮದೇವರು ತೊಳೆದಿದ್ದು ತೋರಿಸ್ತಾ ಇದ್ದಾರೆ ಅವರು. ತಾಮರಸ ಪದದಿ ಕನಕ ಗರ್ಭಯೋಗ ವ್ಯೋಮಗಂಗೆಯ ತಂದೆ ಗೋ. ವ್ಯೋಮಗಂಗಾ, ಆಕಾಶಗಂಗಾ ಅಂತ ಕರೀತಾರೆ. ಅದು ಹೊರಗಡೆ ಇರ್ತಕ್ಕಂತಹ ಜಲಾವರಣ, ಹೊರಗಡೆ ಇರ್ತಕ್ಕಂತಹ ಗಂಗಾ ನದಿ, ಇದು ವ್ಯೋಮಗಂಗಾ. ಆ ವ್ಯೋಮಗಂಗೆಯನ್ನ ತಂದಿ ನೀನು ಭೂಮಿಯ ಒಳಗಡೆ ತಗೊಂಡ್ಬಂದಿ. ಆ ಕನಕ ಬ್ರಹ್ಮಾಂಡವನ್ನ ಒಡೆದು ಕನಕ ಗರ್ಭ ಯೋಗ. ಕನಕ ಗರ್ಭ ಅಂದ್ರೆ ಹಿರಣ್ಯ ಗರ್ಭ, ಬ್ರಹ್ಮದೇವರು ಅವರ ಯೋಗ ಅಂದ್ರೆ ಸಂಬಂಧ. ಅಲ್ಲಿಗೆ ನಿನ್ನ ಪಾದಕ್ಕೆ ಬ್ರಹ್ಮದೇವರ ಕೈಯಿನ ಸಂಪರ್ಕ ಮಾಡಿಸಿ ಆ ನೀರಿನಿಂದ ನಿನ್ನ ಪಾದವನ್ನ ತೊಳೆದು ಆ ಗಂಗೆಗೂ ಕೂಡ ಹಿರಣ್ಯ ಗರ್ಭ ಬ್ರಹ್ಮದೇವರ ಕೈ ಸಂಪರ್ಕ ಮಾಡಿಸಿ ಆ ವ್ಯೋಮ ಗಂಗೆಯನ್ನ ಭೂಮಿಗೆ ತಂದೆ ಗೋವಿಂದ. ನೋಡೋರು ಅಲ್ಲೇ ಎಂಟು ಮಾಡ್ತಾ ಇದ್ದಾರೆ. ವಾಮನಾವತಾರದಿಂದ ನಮಗೇನು ಪ್ರಯೋಜನ ಅಂದ್ರೆ ವ್ಯೋಮಗಂಗೆಯ ತಂದೆ ಗೋವಿಂದ.
ಆಕಾಶದಲ್ಲಿ ಇರತಕ್ಕಂತಹ ಅಲ್ಲಿದ್ದರೆ ನಾವೇ ಸ್ನಾನ ಮಾಡ್ತಾ ಇದ್ವಿ. ಬ್ರಹ್ಮಾಂಡದ ಹೊರಗಡೆ ಇದ್ದ ಗಂಗೆಯಲ್ಲಿ ನಾವೇ ಸ್ನಾನ ಮಾಡಕ್ಕಾಗತ್ತೆ. ಅದನ್ನು ಒಳಗಡೆ ತಂದು ನಮ್ಮ ಸ್ನಾನ ಪಾನ ದರ್ಶನಾದಿಗಳಿಂದ ನಮ್ಮ ಪಾದವನ್ನ, ನಮ್ಮ ಪಾಪವನ್ನು ಕಳ್ಕೊಳ್ಳೋದಕ್ಕೆ ಅನುಗ್ರಹ ಮಾಡಿದೀ ಅಂತ ಬರೀತಾರೆ ಅವರು. ಅವರೇ ಬರೆದರು, ಹುಡುಗ ಹಾರವನಾಗಿ ನಮ್ಮ ರಂಗ ಬೆಳಗೀಲಿ ಮುಗಿಲಿಗೆ ಬೆಳದ್ಯಾನ್ಯ, ಬೆಳಗೀಲಿ ಮುಗಿಲಿಗೆ ಬೆಳೆದು ಬಲಿಯನ್ನ ಅಡಿಯಿಂದ ಪಾತಾಳ ಕೊಟ್ಯಾಮ್ಯ. ದೇವಿ ನಮ್ಮ ದ್ಯಾವರು ಬಂದರು ಬನ್ನೀರೇ ನೋಡ ಬನ್ನೀರೇ, ಬನ್ನೀರೇ ನೋಡ ಬನ್ನೀರೇ. ಹುಡುಗ ಹಾರವನಾಗಿ, ಹಾರವ ಅಂದ್ರೆ ಬ್ರಾಹ್ಮಣ, ಹುಡುಗ ಹಾರವನಾಗಿ ಪುಟ್ಟ ಹುಡುಗ ಬ್ರಹ್ಮಚಾರಿ ವೇಷದಲ್ಲಿ ಬಂದು, ಅವನು ಬ್ರಾಹ್ಮಣ ಅಂತಾನೆ ಗೊತ್ತಾಯ್ತು. ಹುಡುಗ ಹಾರವನಾಗಿ ನಮ್ಮ ರಂಗ ಬೆಳಗಿಲಿ ಮುಗಿಲಿಗೆ ಬೆಳಗ್ಯಾನ್ಯ. ಎಲ್ಲರೂ ಆಶ್ಚರ್ಯ ಪಟ್ಬಿಟ್ಟಿರುತ್ತೆ. ಬೆಳಗು ಅಂದ್ರೇನು? ಆಶ್ಚರ್ಯ. ಆ ಭಗವಂತನ ತ್ರಿವಿಕ್ರಮ ರೂಪವನ್ನು ನೋಡಿ ಅಲ್ಲಿದ್ದವರೆಲ್ಲ ಆಶ್ಚರ್ಯ ಪಟ್ಬಿಟ್ರಂತೆ. ಏನು ವ್ಯಾಪಾರ ಸ್ವಾಮಿಗಳು ಅಂತ. ಬೆಳಗಿಲಿ ಮುಗಿಲಿಗೆ ಬೆಳಗ್ಯಾನ್ಯ, ಬೆಳಗಿಲಿ ಮುಗಿಲಿಗೆ ಬೆಳೆದು ಬಲಿಯನ್ನು ಅಡಿಯಿಂದ ಪಾತಾಳ ಕೊತ್ಯಾನ್ಯ. ಅಡಿ ಇದ್ರೆ ಪಾದ. ಆ ಪಾದವನ್ನು ಅವನ ತಲೆ ಮೇಲೆ ಇಟ್ಟು ಪಾತಾಳಕ್ಕೆ ಒತ್ತಿರ್ತಕ್ಕಂತಹ ಪಾದ ಅತ್ಯದ್ಭುತವಾಗಿರ್ತಕ್ಕಂತಹ ನಿನ್ನ ಪಾದ ಅಂತ ಹೇಳಿ ವಾದಿರಾಜ ಸ್ವಾಮಿಗಳ ಈ ಭಾವವನ್ನೇ ಪುರಾಣದಲ್ಲಿರುವುದು ವಾದಿರಾಜ ಸ್ವಾಮಿಗಳು ಹೇಳಿದರು. ವಾದಿರಾಜ ಸ್ವಾಮಿಗಳು ಸಂಸ್ಕೃತದಲ್ಲಿ ಹೇಳಿದ್ದನ್ನೇ ಚಿಕ್ಕ 4 ಸಾಲಿನ ಸುಂದರವಾಗಿರ್ತಕ್ಕಂತಹ ಆ ಸಾಲಿನಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಕನಕದಾಸರು ಎರಡೂ ದೇವರ ನಾಮವನ್ನು, ಆ ಗೋವಿಂದ ದೇವರ ನಾಮವನ್ನೊಂದು ಮತ್ತು ಈ ದೇವಿ ನಮ್ಮ ಅಂತಕ್ಕಂಥ ಎರಡೂ ದೇವರ ನಾಮದಲ್ಲಿ ವಾದಿರಾಜ ಸ್ವಾಮಿಗಳು ವರ್ಣನೆ ಮಾಡ್ತಾ ಇದ್ದಾರೆ. ವಾಮನ ಅಂದ್ರೆ ಏನು? ಅದೊಂದು ಶಬ್ದದ ಅರ್ಥ ಹೇಳ್ಬಿಟ್ಟು ಬಿಟ್ಬಿಡ್ತೀನಿ. ಸಂಸ್ಕೃತದಲ್ಲಿ ವಾಮ ಅಂದ್ರೆ ಸೌಂದರ್ಯ, ಅದನ್ನ ತಂದು ಕೊಡುವವನು ಅಂತ ಅರ್ಥ. ಯಾಕೆ ವಾಮನ ರೂಪಿ ಪರಮಾತ್ಮನನ್ನ ಸ್ತೋತ್ರ ಮಾಡಬೇಕು ಅಂದ್ರೆ, ಎಲ್ಲ ಹೆಣ್ಣು ಮಕ್ಕಳ ಬಲಗಣ್ಣಿನಲ್ಲಿ ಇರ್ತಾನೆ ಭಗವಂತ ವಾಮನ ರೂಪದಿಂದ. ಯಾಕೆ ಹೆಣ್ಣು ಮಕ್ಕಳು ಸುಂದರವಾಗಿರ್ತಾರೆ ಅಂತ ಹೇಳಿದ್ರೆ, ಇದಕ್ಕೆ ಕಾರಣ ಶಾಸ್ತ್ರ ಹೇಳುತ್ತೆ. ಏಷ ಏವ ವಾಮನಿ ಏಷ ಏವ ಭಾಮನಿ ಅಂತಿದೆ. ವೇದ ಇದೆ ಅದಕ್ಕೆ. ಓಂ ಅಂತರ ಉಪಪತ್ತೇ ಓಂ ಅಂತ ಒಂದು ಸೂತ್ರ. ಕಣ್ಣೊಳಗೆ ಇರ್ತಕ್ಕಂಥವ್ರು ಯಾರು ಅಂತ ವಿಚಾರ ಮಾಡುವಾಗ ಏಷ ಏವ ವಾಮನಿ ಏಷ ಏವ ಭಾಮನಿ ಅಂತ ಒಂದು ವೇದ ಇದೆ. ಅಂದ್ರೆ ಎಲ್ಲ ಹೆಂಗಸರ ಕಣ್ಣಿನ ಒಳಗೆ ಇದ್ದು ಅವರಿಗೆ ಸೌಂದರ್ಯ ತಂದುಕೊಟ್ಟಿರ್ತಾನೆ ಭಗವಂತ. ಈ ಸೌಂದರ್ಯ ಬರಬೇಕಾದ್ರೆ ಆ ಹೊರಗಡೆ ಭಗವಂತನನ್ನ ಯಾರ್ಯಾರು ಚೆನ್ನಾಗಿ ಚಿಂತನೆ ಮಾಡ್ತಾರೆ ಅವ್ರಿಗೆ ಸೌಂದರ್ಯ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಅದಕ್ಕೆ ವಾಮನ, ವಾಮ ಸೌಂದರ್ಯವನ್ನ ನಯತಿ ಪ್ರಾಪಯತಿ ತಂದು ಕೊಡ್ತಾನೆ. ಆದ್ದರಿಂದ ಭಗವಂತನಿಗೆ ವಾಮನ ಅಂತ ಹೆಸರು. ಗಂಡಸರ ಕಣ್ಣಿನ ಒಳಗೆ ಇದ್ದು ಭಾಮನಿ, ಭಾಮ ಅಂದ್ರೆ ಕಾಂತಿ, ಗಂಡಸರ ಕಣ್ಣಿನಲ್ಲಿ ಇದ್ದು ಕಾಂತಿ ತಂದುಕೊಡ್ತಾನಂತೆ ಭಗವಂತ. ಅದಕ್ಕೆ ಭಾಮನಿ ಅಂತ ಕರೀತಾರೆ. ವಾಮನ ವಾಮನ ಭಾಮನ ಒಂದೇ ಸಾಮನ ಸೀಮನ ಶಾಮನ ಸಾಮೋ ಅಂತಾರೆ ಆಚಾರ್ಯ. ಅದಕ್ಕೆ ವಾಮನ ಸೌಂದರ್ಯವನ್ನು ತಂದುಕೊಡುವವನು. ಅಥವಾ ವಾಮ ಅಂದ್ರೆ ಈ ಕೆಟ್ಟ ಆಚಾರಗಳು, ವಾಮಾಚಾರ ಅಂತ ಹೇಳ್ತಾರೆ. ದುಷ್ಟ ಆಚಾರಗಳು, ಮಾಟ ಮದ್ದು ಎಲ್ಲ ಮಾಡ್ತಾರಲ್ಲ, ಅದಕ್ಕೆ ವಾಮ ಅಂತ ಕರೀತಾರೆ. ದುಷ್ಟ ಚಟುವಟಿಕೆಗಳು. ಆ ದುಷ್ಟ ಚಟುವಟಿಕೆಗಳನ್ನ ಯಾರು ಮಾಡ್ತಾರೆ, ಮಾಟ ಮದ್ದು ಇತ್ಯಾದಿ ವಶೀಕರಣ ಮೊದಲಾದ ಭೂತ ಪ್ರೇತಗಳನ್ನ ವಶ ಮಾಡಿಕೊಂಡು ಈ ಮಾಟ ಮದ್ದು ಮೊದಲಾದ ವಾಮಾಚಾರವನ್ನ ಯಾರು ಮಾಡ್ತಾರೆ ಅವರನ್ನ ನಯತಿ ನರಕಕ್ಕೆ ಕರ್ಕೊಂಡು ಹೋಗ್ತಾನಂತೆ ಭಗವಂತ. ನರಕಕ್ಕೆ ಒಯ್ತಾನಂತೆ. ಒಯ್ಯೋದು ಅಂತ ನಾ ಅಂದ್ರೆ ಅಂತವರನ್ನ ನರಕಕ್ಕೆ ಒಯ್ತಾನೆ. ಆದ್ದರಿಂದ ಭಗವಂತನಿಗೆ ವಾಮನ. ಕೆಟ್ಟ ಕೆಲಸ ಮಾಡೋರ್ನೆಲ್ಲ ನರಕಕ್ಕೆ ಒಯ್ಯುವವನಾದ್ದರಿಂದ ಅವನು ವಾಮನ. ಅಥವಾ ವಾಮ ಶಬ್ದಕ್ಕೆ ಒಳ್ಳೆಯದು ಅಂತಲೂ ಅರ್ಥ ಇದೆ ಶಾಸ್ತ್ರದಲ್ಲಿ. ಯಾರು ಸದಾಚಾರ ಸಂಪನ್ನರಾಗಿರ್ತಾರೆ, ಜನಕ್ಕೆ ಹಿತಕರವಾಗಿರ್ತಕ್ಕಂತಹ ಕಾರ್ಯವನ್ನ, ಪುಣ್ಯ ಕಾರ್ಯವನ್ನು ಮಾಡ್ತಾರೆ, ಅವರನ್ನ ಮೋಕ್ಷಕ್ಕೆ ಒಯ್ತಾನೆ ಭಗವಂತ. ನಯತಿ ಮೋಕ್ಷಂ ಪ್ರತಿ ನಯತಿ ಇತಿ ವಾಮನ. ಅವರಿಗೆ ವಾಮನ ಅಂತ ಹೆಸರು ಭಗವಂತನಿಗೆ. ಅಥವಾ ಹ್ರಸ್ವತ್ವ, ಚಿಕ್ಕದಾಗಿರೋದ್ರಿಂದ ವಾಮನ ಅಂತ ಕರೀತಾರೆ. ಅಥವಾ ವಾಮ ಅಂತ ರುದ್ರದೇವರ ಹೆಸರು. ವಾಮದೇವ ಅಂತಾನೆ ಹೆಸರಿದೆ ಅಲ್ವಾ. ಅದರಿಂದ ನಾಮೈಕ್ಯ ದೇಶ ನಾಮಗ್ರಹಣ ಮಾಡಿದಾಗ ಅರ್ಧ ಪದ ತಗೊಂಡ್ಬಿಟ್ಟಾಗ ವಾಮ, ವಾಮದೇವ ಅನ್ನೋ ಕಡೆ ವಾಮ ಅಂತ ತಗೊಂಡ್ರು ರುದ್ರದೇವರಿಗೆ ಆಗುತ್ತೆ. ವಾಮ
ರುದ್ರದೇವರನ್ನ ನಯತಿ ಕರ್ಕೊಂಡು ಹೋಗ್ತಾನೆ. ಎಲ್ಲಿಗೆ? ಮುಂದೆ ರುದ್ರದೇವರು ಶೇಷ ಪದವಿಗೆ ಹೋಗ್ತಾರೆ. ಅವರು ಡೈರೆಕ್ಟ್ ಆಗಿ ಮೋಕ್ಷ ಇಲ್ಲ. ರುದ್ರದೇವರು ಶೇಷ ಪದವಿಗೆ ಹೋಗಿ ಶೇಷ ಪದವಿಯಿಂದ ಮೋಕ್ಷಕ್ಕೆ ಹೋಗ್ತಾರೆ. ಆದ್ದರಿಂದ ವಾಮ ರುದ್ರದೇವರನ್ನ ಶೇಷ ಪದವಿ ಪ್ರತಿ ನಯತಿ, ಶೇಷ ಪದವಿಗೆ ಕರ್ಕೊಂಡು ಹೋಗ್ತಾನೆ ಭಗವಂತ. ಆದ್ದರಿಂದ ಅವನು ವಾಮನ, ರುದ್ರದೇವರನ್ನ ಶೇಷ ಪದವಿಗೆ ಕರೆದುಕೊಂಡು ಹೋಗುವವನು. ಆಮೇಲೆ ಆ ಶೇಷದೇವರನ್ನ ಮೋಕ್ಷಕ್ಕೆ ಕರೆದೊಯ್ಯುತ್ತಾನೆ ಭಗವಂತ. ಆದ್ದರಿಂದ ಭಗವಂತನಿಗೆ ವಾಮನ ವಾಮನ ಅಂತ ಕರೀತಾರೆ ಅಂತ ಇಷ್ಟೆಲ್ಲ ಸುಂದರವಾಗಿರ್ತಕ್ಕಂಥ ಅರ್ಥವನ್ನ ವಿಶ್ವಪತಿ ತೀರ್ಥರು ಒಂದೇ ಆ ದ್ವಾದಶ ಸ್ತೋತ್ರಕ್ಕೆ ಅರ್ಥ ಮಾಡೋ ಕಾಲಕ್ಕೆ ಅಂತ ಹೇಳಿ ಇಂತಹ ವಾಮನ ದೇವರ ಸನ್ನಿಧಾನದಿಂದ ಕೂಡಿರುತ್ತಾರೆ. ಆ ಸಕಾಲದಲ್ಲಿ ಯಾವ ವಟುವಿಗೆ ಉಪನಯನ ಮಾಡಿದರೆ ಭಗವಂತನ ಸನ್ನಿಧಾನ ಇರುತ್ತೆ ಅಂತ ಹೇಳಿ ಈ ವಾಮನ ಧ್ಯಾನಾರ್ಹವಾಗಿರ್ತಕ್ಕಂತಹ ವಾಮನ ದೇವರ ಚರಿತ್ರೆಯನ್ನು ಇವತ್ತು 2 ಶ್ಲೋಕಗಳಲ್ಲಿ ಚಿಂತನೆ ಮಾಡಿದ್ವಿ. ನಾಳೆ ಪರಶುರಾಮ ದೇವರ ಒಂದು ಶ್ಲೋಕದಲ್ಲಿ ಪರಶುರಾಮ ದೇವರನ್ನು ವರ್ಣನೆ ಮಾಡಿ ಅಲ್ಲಿಂದ ಮುಂದೆ ರಾಮಾವತಾರವನ್ನು ವರ್ಣನೆ ಮಾಡ್ತಾರೆ. ಅಂತಹ ರಾಮದೇವರ ಚರಿತ್ರೆಯನ್ನು ಎಷ್ಟಾಗುತ್ತೋ ಅಷ್ಟು ಚಿಂತನೆ ಮಾಡೋಣ. ಶ್ರೀಕೃಷ್ಣ ಕಾಯೇನ ವಾಚಾ ಮನಸ ಇಂದ್ರಿಯರ್ವ ಬುದ್ಧ್ಯಾತ್ಮನಾ ವಾ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮದ್ವೈತಾರ್ಪಣಮಸ್ತು.